ಇಡೀ ಬ್ರಹ್ಮಾಂಡಕ್ಕೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಶ್ರಲ್ ಮಾಸ್ಟರ್ಸ್ ಅವರಿಗೆ, ಎಲ್ಲರ ಚೈತನ್ಯ ಶಕ್ತಿಯೊಂದಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಧ್ಯಾನ ಜ್ಞಾನ ಪ್ರಸಾರಕ್ಕಾಗಿ ವೇದಿಕೆಯನ್ನು ಸೃಷ್ಟಿ ಮಾಡಿರುವ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮದೇವರುಗಳಿಗೆ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ ಬಗ್ಗೆ ಈಗಾಗಲೇ ಒಂದು ಇಂದಿನ ಸಂಚಿಕೆಯಲ್ಲೆಲ್ಲ ಸಾಕಷ್ಟು ಮಾಹಿತಿಯನ್ನ ಪಡೆದಿದ್ದೇವೆ ಮಾಸ್ಟರ್ಸ್. ಇಂದಿನ ವಿಷಯ ಉಡುಗೊರೆಗಳು. ಪ್ರಾಣಶಕ್ತಿಯಿಂದ ಏನೇನು ಉಡುಗೊರೆಗಳನ್ನ ನಾವು ಕಳಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಪ್ರಾಣಶಕ್ತಿ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುವ ಮಾನವನಿಗೆ ಪ್ರಾಣಶಕ್ತಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತಿರುತ್ತದೆ ಎಂದು ದೃಢವಾಗಿ ಹೇಳಲಾಗಿದೆ. ಶಕ್ತಿ ಕ್ಷೇತ್ರ ಯೂನಿವರ್ಸ್ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುವ ಮಾನವನಿಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅದ್ಭುತವಾದ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತದೆ. ಆ ಶಕ್ತಿ ಕ್ಷೇತ್ರವು ಅವರ ಹೃದಯದೊಳಗೇನೆ ರೂಪುಗೊಳ್ಳುತ್ತದೆ. ಆ ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದು ಹೃದಯವಂತಿಕೆ ಇದ್ದಾಗ ನಾವೆಲ್ಲರೂ ಕೂಡ ಏನೆಲ್ಲ ಶಕ್ತಿಯನ್ನ ಪಡಿತೀವಿ ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಗಳಲ್ಲೆಲ್ಲ ಮಾಹಿತಿ ತಿಳಿದಿದ್ದೀವಿ ಮಾಸ್ಟರ್ಸ್. ನಾವುಗಳು ಮಾನವನ ಸೇವೆಗಾಗಿಯೇ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವ ಕೆಲವರಿಗೆ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುತ್ತದೆ. ಈ ನಾವು ಹೃದಯವಂತಿಕೆ ಬರಬೇಕು ಅಂತ ಅಂದ್ರೆ ಮಾನವ ಸೇವೆಗೋಸ್ಕರ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಮಾಸ್ಟರ್ಸ್. ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತವರಿಗೆ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುತ್ತದೆ. ಕೆಲವರಿಗೆ ಶಕ್ತಿ ಕ್ಷೇತ್ರದೊಂದಿಗೆ ಪ್ರಬಲವಾದ ಮಾನಸಿಕ ಸಂಬಂಧವೂ ಇರುತ್ತದೆ. ಮಾನಸಿಕವಾಗಿ ಕೂಡ ಸಿದ್ಧರಾಗಿ ತ್ಯಾಗ ಮನೋಭಾವದಿಂದ ಜೀವಿಸಿದಾಗ ಈ ಶಕ್ತಿ ಕ್ಷೇತ್ರದಿಂದ ನಮಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ದೊರೆತಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕೆಲವು ಶಕ್ತಿ ಕ್ಷೇತ್ರದೊಂದಿಗಿನ ಸಂಬಂಧವು ಅವರ ಕನಸುಗಳು, ದರ್ಶನಗಳ ಮೂಲಕ ಇರುತ್ತದೆ. ಅವರು ಮಾನವ ಸೇವೆ ಮಾಡ್ಬೇಕು ಅಂತ ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನ ಅವರು ಮುಂಜಾಗ್ರತೆಯಾಗಿ ನೋಡ್ತಾ ಹೋಗ್ತಾರೆ. ಸಚೇತನವಾಗಿ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುವ ಮನುಷ್ಯರು ಸಹ ಈ ಭೂಮಂಡಲದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶಕ್ತಿ ಕ್ಷೇತ್ರವು ಒಂದು ಅತ್ಯುತ್ತಮ ಸ್ಥಾಯಿಯ ಶ್ರೇಣಿ. ಪ್ರಾಣಶಕ್ತಿಯಿಂದ ವಿಶೇಷವಾಗಿ ನಿರ್ಮಿಸಿದ ಒಂದು ಮಹಾ ಸಂಕ್ಷಿಪ್ತ ಶಕ್ತಿ ಸರ್ವಸ್ವ ಪಾರಮಾರ್ಥಿಕ ಗೋಳ. ಈ ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದು ಏನಂದ್ರೆ ಅತ್ಯುತ್ತಮವಾದಂತ ಒಂದು ಸ್ಥಾಯಿ ಶ್ರೇಣಿ. ನಾವು ಮಾನವ ಜನ್ಮದಲ್ಲಿ ಏನೇನು ರೀತಿಯ ಕರ್ಮಗಳನ್ನ ಆಚರಣೆ ಮಾಡೋದ್ರ ಮುಖಾಂತರ ನಾವು ಶಕ್ತಿಯನ್ನ ಗಳಿಸ್ತೀವೋ ಅದರ ಮೇಲೆ ನಮ್ಗೆ ಸ್ಥಾಯಿ ಅಂತಕ್ಕಂಥದ್ದು ದೊರೀತಾ ಹೋಗ್ತದೆ. ಇದು ಸರ್ವಸ್ವ ಪಾರಮಾರ್ಥಿಕ ಗೋಳ ಅಂದ್ರೆ ಪರಲೋಕಕ್ಕೆ ಹಿತಕರವಾದಂತಹ ಧರ್ಮವನ್ನು ಹೊಂದಿರ್ತಕ್ಕಂಥ ಒಂದು ಗೋಳ ಇರ್ತದೆ ಮಾಸ್ಟರ್ಸ್. ಅದು ಒಂದು ಧರ್ಮ. ಅದು ಪರಲೋಕಕ್ಕೆ ಹತ್ತಿರವಾದಂತಹ ಒಂದು ಹಿತಕರವಾದ ಧರ್ಮಕ್ಕೆ ಪಾರಮಾರ್ಥಿಕ ಗೋಳ ಅಂತಾರೆ. ಆ ಶಕ್ತಿ ಕ್ಷೇತ್ರಕ್ಕೆ ಎಷ್ಟು ಸಮೀಪವಾಗಿ ನಾವಿರ್ತೀವಿ ಅಷ್ಟು ಹೆಚ್ಚಾಗಿ ನಮಗೆ ಪ್ರಾಣಶಕ್ತಿ ಪ್ರಸಾರವಾಗುತ್ತಾ ಹೋಗ್ತಿರುತ್ತದೆ. ಶಕ್ತಿ ಕ್ಷೇತ್ರಕ್ಕೆ ಪೂಜ್ಯ ಭಾವನೆಯಿಂದ ನಮಸ್ಕಾರ ಮಾಡಿದ ಪ್ರತಿ ಬಾರಿಯೂ ಮತ್ತಷ್ಟು ಅಧಿಕ ಪ್ರಾಣಶಕ್ತಿಯು ನಮಗೆ ಅನುಗ್ರಹಿಸಲ್ಪಡುತ್ತದೆ. ನಾವು ಯಾವುದೇ ಒಂದು ಏನೇ ಘಟಿಸಲಿ ಈ ಕಾರ್ಯವನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಕ್ಕಂಥ ಮನೋಭಾವ, ಪ್ರತಿಯೊಂದಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತಕ್ಕಂಥ ಮನೋಭಾವ, ಧನ್ಯತಾ ಭಾವವನ್ನ ಅರ್ಪಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಬೆಳೆಸಿದಾಗ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮಗೆ ಅನುಗ್ರಹಿಸಲ್ಪಡುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶಕ್ತಿ ಕ್ಷೇತ್ರದಿಂದ ಪ್ರಸರಿಸುವ ಅತಿ ಪವಿತ್ರ ಪ್ರಾಣಶಕ್ತಿ ಗ್ರಹಿತರು ಪ್ರಪಂಚಕ್ಕೆ, ಮಾನವ ಜನಾಂಗಕ್ಕೆ ಬಹಳಷ್ಟು ಶೋಭೆಯನ್ನುಂಟು ಮಾಡುವ ಹೋರಾಟಗಳಿಗೆ ಆವಿಷ್ಕಾರಗಳಾಗುತ್ತಾರೆ. ಶಕ್ತಿ ಕ್ಷೇತ್ರದಿಂದ ಪ್ರಸರಿಸ್ತಕ್ಕಂಥ ಅತಿ ಪವಿತ್ರ ಪ್ರಾಣಶಕ್ತಿಯನ್ನ ಗ್ರಹಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದ್ದಾಗ ಏನಾಗ್ತಿದೀವಿ ಅಂದ್ರೆ ಮಾಸ್ಟರ್ಸ್, ಬಹಳಷ್ಟು ಜನಾಂಗಕ್ಕೆ, ಮಾನವ ಜನಾಂಗಕ್ಕೆ ಉತ್ತಮ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂತಹ ಮತ್ತೆ ಏನೇನು ಮಾಡಿದ್ರೆ ಮಾನವ ಜನಾಂಗಕ್ಕೆ ಒಳಿತನ್ನ ಮಾಡಬೇಕು, ಅವರಿಗೆ ಸಂತೋಷವನ್ನ ನೀಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಬಂದಾಗ ಆ ಹೋರಾಟಗಳಿಗೆ, ಆವಿಷ್ಕಾರಗಳಿಗೆ ಸಾಕ್ಷೀಭೂತರಾಗ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತ ಶಕ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಭಾವರಿಂದ ನಿರಂತರವು ಸೌಂದರ್ಯ, ಸೌಜನ್ಯ, ಧರ್ಮ ಪ್ರವರ್ತನೆ, ಆನಂದ, ಸ್ವಾತಂತ್ರ್ಯಗಳು ಪ್ರಕಾಶಿಸುತ್ತಾ ಹೊರಹೊಮ್ಮುತ್ತಿರುತ್ತದೆ. ಅವ್ರು ಮಾಡ್ತಕ್ಕಂಥ ಸತ್ಕಾರ್ಯಗಳು ಈ ರೀತಿಯಾಗಿ ಇರ್ತದೆ ಮಾಸ್ಟರ್ಸ್. ಪ್ರಕೃತಿ ಸೌಂದರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಸೌಜನ್ಯತೆಯನ್ನು ತೋರ್ತಕ್ಕಂಥದ್ದು, ಧರ್ಮ ಪ್ರವರ್ತನೆಯನ್ನು ಮಾಡ್ತಕ್ಕಂಥದ್ದು, ಆನಂದ ಸ್ವಾತಂತ್ರ್ಯಗಳು ಅವುಗಳನ್ನ
ಹೊರಹೊಮ್ಮಿಸ್ತಕ್ಕಂಥ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ. ಅದನ್ನು ಸ್ವೀಕರಿಸುತ್ತಿರುವ ಸಜ್ಜನ ಕುಟುಂಬಗಳಲ್ಲಿ ವಿಶ್ವ ಶ್ರೇಯಸ್ಸಿನ ಕಾರ್ಯಕ್ರಮಗಳು ನಿರಂತರವೂ ಮುಂದುವರಿಯುತ್ತಿರುತ್ತದೆ. ಈ ಎಲ್ಲ ಅಂಶಗಳನ್ನ ಒಳಗೊಂಡಂತ ಸಜ್ಜನ ಕುಟುಂಬ ಇದ್ದರೆ ವಿಶ್ವ ಶ್ರೇಯಸ್ ಇಡೀ ವಿಶ್ವಕ್ಕೆ ಒಳಿತನ್ನ ಮಾಡ್ತಕ್ಕಂಥ ಕಾರ್ಯಗಳು ತಂತಾನೆ ಸರಾಗವಾಗಿ ನಡೀತಾ ಹೋಗ್ತದೆ ಆ ಕುಟುಂಬದಲ್ಲಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಶಕ್ತಿ ಕ್ಷೇತ್ರದ ಮಹಾಶಕ್ತಿಯೊಂದಿಗೆ ಉತ್ಪ್ರೇರಿತರಾದ ಮಾನವನು ಬಹಳಷ್ಟು ಮಾನವ ಅಭ್ಯುದಯ ಮಹತ್ ಕಾರ್ಯಗಳಿಗೆ ಕರ್ತನಾಗುತ್ತಾನೆ. ಈ ಶಕ್ತಿ ಕ್ಷೇತ್ರ ಅಂತಕ್ಕಂಥ ಮಹಾಶಕ್ತಿಯಿಂದ ಉತ್ಪ್ರೇರಿತರಾಗಿದ್ದೇ ಆದ್ರೆ ಅಂತ ಮಾನವರು ಮಾನವ ಅಭ್ಯುದಯ ಮಹತ್ ಕಾರ್ಯಗಳನ್ನ ಮಾಡ್ತಕ್ಕಂಥ ಕರ್ತರಾಗುತ್ತಾರೆ. ಸುದೀರ್ಘ ಪ್ರಾಂತಗಳಿಗೆ ಶಕ್ತಿ ಕ್ಷೇತ್ರದಿಂದ ಪಡೆದಂತ ಪ್ರಾಣಶಕ್ತಿಯನ್ನು ತನ್ನ ಶರೀರ ಸರ್ವಸ್ವದಿಂದ ಪ್ರಸಾರ ಮಾಡುತ್ತಾ ಮಾನವ ಕಲ್ಯಾಣ ಅಭ್ಯುದಯಗಳಿಗೆ ಪ್ರಯತ್ನಗಳಿಗೆ ಕಾರಣಕರ್ತರಾಗುತ್ತಾರೆ. ಹಾಗೂ ಶಕ್ತಿ ಕ್ಷೇತ್ರದ ಪ್ರಾಣಶಕ್ತಿಯನ್ನು ಸ್ವೀಕರಿಸಿದಂತ ಮಹಾತ್ಮನು ಯಾವುದೇ ಮಾನವ ವ್ಯಾಪಾರ ವ್ಯಾಸಂಗ ಕ್ಷೇತ್ರವನ್ನಾದರೂ ಪ್ರಭಾವಗೊಳಿಸುತ್ತಿರುತ್ತಾನೆ. ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್ ಮಾನವ ವ್ಯಾಪಾರದ ಬಗ್ಗೆ, ಹಾಗೂ ನಾವು ಕಲಿತಕ್ಕಂಥ ವ್ಯಾಸಂಗ ಯಾವ ರೀತಿಯಾದ ಪದವಿ ಹಂತದಲ್ಲಿ ಇರ್ತಕ್ಕಂಥವ್ರು ಧ್ಯಾನಕ್ಕೆ ಬರ್ತಿದ್ದಾರೆ ಅಂತ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್. ಇವರನ್ನೆಲ್ಲ ಪ್ರಭಾವಿತಗೊಳಿಸ್ತಕ್ಕಂಥ ಶಕ್ತಿ ಬರ್ತದೆ ಅವರಿಗೆ. ಶಕ್ತಿ ಕ್ಷೇತ್ರದ ಪ್ರಾಣಶಕ್ತಿ ಪ್ರಸಾರಗಳನ್ನು ಮಾಡುತ್ತಿರುವ ಪುರುಷೋತ್ತಮರು ಅಯಸ್ಕಾಂತದಂತಿರುತ್ತಾರೆ. ಈ ಶಕ್ತಿ ಕ್ಷೇತ್ರದಿಂದ ಪಡೆದ ಪ್ರಾಣಶಕ್ತಿ ಅಂತ ಪಡೆದಂತವರು ಬರೀ ಅವರಷ್ಟೇ ಆತ್ಮೋದ್ಧಾರ ಅಷ್ಟೇ ಮಾಡ್ಕೊಳ್ಳಲ್ಲ, ಲೋಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತಾರೆ. ಅವರು ಅಯಸ್ಕಾಂತದಂತೆ ಎಲ್ಲರನ್ನು ಕೂಡ ಆಕರ್ಷಿಸುತ್ತಾ ಎಲ್ಲರನ್ನು ಆತ್ಮೋದ್ಧಾರ ಮಾಡ್ಕೊಳ್ಳ ಮಾರ್ಗದಲ್ಲಿ ಕೊಂಡೊಯ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅವರಿಗೆ ಅಗತ್ಯ ಇರುವವೆಲ್ಲವೂ ಕೂಡ ಅವರಿಗೆ ಲಭಿಸುತ್ತಿರುತ್ತದೆ. ಅವರು ಲೋಕ ಕಲ್ಯಾಣ ಕಾರ್ಯದಲ್ಲಿ ಆ ಕೈಂಕರ್ಯದಲ್ಲಿ ತೊಡಕೊಂಡಿದ್ದೇ ಆದ್ರೆ ಅವರಿಗೆ ಬೇಕಾದ್ದೆಲ್ಲವೂ ಅವರಿಗೆ ತಂತಾನೇ ಲಭಿಸ್ತಾ ಹೋಗ್ತದೆ. ಅವರಿಗೆ ಅಗತ್ಯವಿರುವುದೆಲ್ಲವೂ ಲಭಿಸುವುದರೊಂದಿಗೆ ಅದ್ಭುತವಾಗಿ ಅವರಿಗೆ ಅನುಯಾಯಿಗಳ ಒಡನಾಟವೂ ಲಭಿಸುತ್ತಿರುತ್ತದೆ. ಬರೀ ಅವರಿಗೆ ಅಗತ್ಯವಿರುವುದು ಲಭಿಸೋದಷ್ಟೇ ಅಲ್ಲ, ಅವರಿಗೆ ಅಗತ್ಯವಾದಂತ ಅನುಯಾಯಿಗಳು ಅದ್ಭುತವಾದಂತ ಅನುಯಾಯಿಗಳ ಒಡನಾಟ ದೊರೀತಾ ಹೋಗ್ತದೆ. ಅಜ್ಞಾತ ಹಸ್ತಗಳಿಂದ ಅವರ ಬಹಳಷ್ಟು ಕೆಲಸಗಳು ಸುಗಮವಾಗಿ ಸಾಗುತ್ತಿರುತ್ತದೆ. ಅದು ಈ ಒಂದು ಆಲೋಚನೆ ಮಾಡಿದರೆ ಸಾಕು ಆ ಕೈಂಕರ್ಯ ನಡೆದೇ ಹೋಗ್ತದೆ. ಹೀಗೆ ಅಜ್ಞಾತ ಹಸ್ತಗಳಿಂದ ಆ ಕಾರ್ಯಗಳು ಸುಗಮವಾಗಿ ಸಾಗ್ತಾ ಹೋಗ್ತದೆ. ಶಕ್ತಿ ಕ್ಷೇತ್ರದೊಂದಿಗೆ ಸನಿಹ ಸಂಬಂಧದಲ್ಲಿ ಇರುವುದೆಂದರೆ ಮಾನವ ಕಲ್ಯಾಣಕ್ಕಾಗಿ ನಿಸ್ವಾರ್ಥ ತ್ಯಾಗಮಯವಾದ ಜೀವನವನ್ನು ನಡೆಸುತ್ತಿರುವುದು ಎಂದರ್ಥ. ಇಷ್ಟೆಲ್ಲ ಕೈಂಕರ್ಯಗಳು ನಡಿಬೇಕು ಅಂತ ಅಂದ್ರೆ ನಮ್ಮ ಜೀವನ ಹೇಗಿರ್ಬೇಕು ಅಂದಾಗ ಶಕ್ತಿ ಕ್ಷೇತ್ರದೊಂದಿಗೆ ಸನಿಹ ಸಂಬಂಧದಲ್ಲಿ ಇರುವುದು ಹೇಗೆ ಅಂತ ಅಂದಾಗ ನಮ್ಮ ಆಲೋಚನೆ ಯಾವಾಗ್ಲೂ ಸ್ವ ಅಭಿವೃದ್ಧಿ ಆಗಿರಬಾರ್ದು, ಮಾನವ ಕಲ್ಯಾಣ ಅಭಿವೃದ್ಧಿ, ಅದು ನಿಸ್ವಾರ್ಥ ತ್ಯಾಗಮಯವಾದಂತಹ ಜೀವನವನ್ನು ನಡೆಸ್ತಾ ಹೋದ್ರೆ ತಂತಾನೆ ಈಗ ಹೇಳಿದಂತ ಎಲ್ಲಾ ಕಾರ್ಯಗಳು ನಡೀತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವಿರುವ ಮನುಷ್ಯರಿಗೆ ಬಹಳಷ್ಟು ಅಧಿಕಾರ ಶಕ್ತಿಗಳು ಸತ್ ಲಕ್ಷಣಗಳು ಇರುತ್ತವೆ. ಈಗಾಗಲೇ ಹಿಂದೆ ತಿಳಿದಿದ್ದೀವಿ ಮಾಸ್ಟರ್ ಸತ್ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿ. ಅದರಲ್ಲಿ ಕೆಲವರು ಭೌತಿಕ ಪ್ರಪಂಚದ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿರುತ್ತಾರೆ. ಕೆಲವರು ವಿಭಿನ್ನ ಜವಾಬ್ದಾರಿಗಳೊಂದಿಗೆ ಉತ್ತಮ ಪ್ರಪಂಚಗಳ ಕೆಲಸಗಳ ಮೇಲ್ವಿಚಾರಣೆಯನ್ನು ಮಾಡುತ್ತಿರುತ್ತಾರೆ. ಇಂಥ ಶಕ್ತಿ ಕ್ಷೇತ್ರವನ್ನು ಹೊಂದಿದಂತ ವ್ಯಕ್ತಿಗಳು ಭೌತಿಕ ಪ್ರಪಂಚದ ಕಾರ್ಯವನ್ನು ನಿರ್ವಹಿಸುವುದರ ಒಂದಿಗೆ ವಿಭಿನ್ನ ಜವಾಬ್ದಾರಿಗಳೊಂದಿಗೆ ಉತ್ತಮ ಪ್ರಪಂಚಗಳ ಕೆಲಸಗಳ ಮೇಲ್ವಿಚಾರಣೆಯನ್ನು ಕೂಡ ಮಾಡುತ್ತಾರೆ. ಆದರೆ ಅವರೆಲ್ಲರೂ ಸಹ ವಿಶ್ವ ಮಹಾಪುರುಷನ ಸೇವೆಗೆ ಎಲ್ಲರ ಹೃದಯವಾಗಿಸಿಯಾಗಿರುವ ಭಗವತ್ ಸೇವೆಗೆ ಅರ್ಪಿಸಿಕೊಂಡಿರುತ್ತಾರೆ. ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮಾಸ್ಟರ್ಸ್ ವಿಶ್ವ ಕಲ್ಯಾಣಕ್ಕಾಗಿ ಪ್ರಯತ್ನ ಪಡ್ತಾರೆ, ಹಾಗೂ ಎಲ್ಲರ ಹೃದಯವಾಸಿಯಾಗಿರ್ತಕ್ಕಂಥ ಪರಮಾತ್ಮನ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುತ್ತಾರೆ. ಶಕ್ತಿ ಕ್ಷೇತ್ರದ ಬಗ್ಗೆ ಯೋಚಿಸುತ್ತಾ ಮಾನವ ಚರಿತ್ರೆಯಲ್ಲಿ ಶಕ್ತಿ ಕ್ಷೇತ್ರಕ್ಕಿರುವ ಸಂಬಂಧ ಪಾತ್ರವನ್ನು ಗುರುತಿಸುವುದರಿಂದ ಶಕ್ತಿ ಕ್ಷೇತ್ರದೊಂದಿಗೆ ನಮಗೆ ಒಂದು ನಿಕಟ ಸಂಬಂಧ ರಚನೆಯಾಗಿ ದೃಢವಾಗಿ ಶಕ್ತಿ ಕ್ಷೇತ್ರದ ಪ್ರಾಣಶಕ್ತಿ ಸೌಂದರ್ಯವು ನಮ್ಮ ಶರೀರದಲ್ಲಿ ತುಂಬುವಂತೆ ಮಾಡುತ್ತದೆ. ಅದರ ಶಕ್ತಿ ಕ್ಷೇತ್ರದ ಬಗ್ಗೆ ಯೋಚಿಸ್ತಾ ಅದರ ಬಗ್ಗೆ ನಮ್ಮ ಶ್ರಮವನ್ನು ವಹಿಸಿದ್ದೇ ಆದ್ರೆ ಧ್ಯಾನ ಜ್ಞಾನ ಪ್ರಚಾರ ಹಾಗೂ ಸಸ್ಯಾಹಾರ ಜಾತದ ಬಗ್ಗೆ ನಾವು ಮೊದಲು ಸಸ್ಯಾಹಾರಿಗಳ ಆಗೋದ್ರ ಜೊತೆಗೆ ಆ ಸಸ್ಯಾಹಾರವನ್ನು ನಿನ್ನೆ ಆಗ್ಲೇ ತಿಳಿದಿದ್ವಿ ಮಾಸ್ಟರ್. ಸಸ್ಯಾಹಾರವನ್ನು ಸೇವಿಸೋದ್ರಿಂದ ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಬರೀ ಸೇವಿಸೋದಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಕೂಡ ಪ್ರಚೋದನೆಗಾಗಿ ಮಾದರಿಯಾಗಿ ಜೀವಿಸಿದ್ದೇ ಆದ್ರೆ ನಾವುಗಳು ನಮ್ಮಲ್ಲೂ ಕೂಡ ಪ್ರಾಣಶಕ್ತಿ ಯಥೇಚ್ಛವಾಗಿ ನಮ್ಮ ಶರೀರದಲ್ಲೂ ಕೂಡ ತುಂಬುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಠಿಣ ಪರಿಶ್ರಮವೇ ಪ್ರಾಣಶಕ್ತಿಗೆ ಪರಿಮಾಣ.
ಇದಕ್ಕೆಲ್ಲ ಕಠಿಣ ಪರಿಶ್ರಮ ಬೇಕೇ ಬೇಕಾಗ್ತದೆ ಮಾಸ್ಟರ್. ಪ್ರಾಣಶಕ್ತಿಯನ್ನ ಯಥೇಚ್ಛವಾಗಿ ಪಡಿಬೇಕು ಅಂತ ಅಂದಾಗ ಮಾಯಾ ಮಂತ್ರಗಳಿಂದ ಬರಲ್ಲ, ಕಠಿಣ ಪರಿಶ್ರಮದಿಂದಲೇ ಒಂದು ಅದ್ಭುತವಾದ ಪ್ರಪಂಚವು ನಮ್ಮಲ್ಲಿ ನಿರ್ಮಾಣವಾಗುತ್ತದೆ. ಹೇಳಿದ ತಕ್ಷಣ, ಬರೀ ಯೋಚನೆ ಮಾಡಿದ ತಕ್ಷಣ ಅಷ್ಟೇ ಬರಲ್ಲ, ಅದಕ್ಕೆ ತಕ್ಕನಾದ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕಠಿಣ ಪರಿಶ್ರಮ ಇರಬೇಕು. ಇದನ್ನ ಏನೋ ಮಾಯಾ ಮಂತ್ರ ಮಾಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಚೈತನ್ಯದ ಗಡಿಗಳನ್ನು ಅಳಿಸಲು, ಅಂತರ್ದೈವಿಕತೆಯ ಪ್ರಕಟಿಸಲು, ನಮ್ಮ ಸೇವಾ ಕ್ಷೇತ್ರದ ಪರಿಧಿಗಳನ್ನು ಅಭಿವೃದ್ಧಿಪಡಿಸಲು, ಶರೀರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ನಡೆಸುವ ಕಠಿಣ ಪರಿಶ್ರಮದ ಪ್ರಯತ್ನವೇ ಪ್ರಬಲವಾಗಿರುವ ಅಂತಃ ಪ್ರೇರಣೆ. ಆ ಕಠಿಣ ಪರಿಶ್ರಮ ಅನ್ನೋದು ಹೇಗಿರ್ಬೇಕು ಅಂತ ಅಂದ್ರೆ, ನಮ್ಮ ಚೈತನ್ಯದ ಗಡಿಗಳನ್ನ ಅಳಿಸ್ಬೇಕು. ನಾವು ಪ್ರಾರಂಭದಿಂದ ನಾವು ಬೆಳೆದಿರ್ತಕ್ಕಂಥ ಪರಿಸರ ಇರ್ಬೋದು, ಅಥವಾ ನಮ್ಮ ಹಿರಿಯರು ಹಾಕಿರ್ತಕ್ಕಂಥ ಆಲೋಚನೆಗಳು ಇರ್ಬೋದು, ಹೀಗೆ ಇರ್ಬೇಕು ಅಂತೆಲ್ಲ ನಾವೆಲ್ಲ ಒಂದು ಗಡಿ ಬಾರ್ಡ್ರಲ್ಲೇ ಜೀವಿಸ್ತಾ ಇರ್ತೀವಿ ಮಾಸ್ಟರ್ಸ್. ಅಂತ ಗಡಿಯನ್ನ ದಾಟಿ ಬರ್ಬೇಕು ಮಾಸ್ಟರ್ಸ್. ನಾವು ಅಂತರ್ದೈವಿಕತೆಯನ್ನು ಪ್ರಕಟಿಸಲು ನಮ್ಮ ಸೇವಾ ಕ್ಷೇತ್ರದ ಪರಿಧಿಗಳನ್ನು ಅಭಿವೃದ್ಧಿಪಡಿಸ್ಬೇಕು. ನಾವು ಸೇವಾ ಮನೋಭಾವ ಯಥೇಚ್ಛವಾಗಿ ಯಾಕೆ ಬೇಕು, ಸೇವೆ ಅಂತಕ್ಕಂಥದ್ದು ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮಾಸ್ಟರ್ಸ್. ಶರೀರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ನಡೆಸುವ ನಮ್ಮ ಶರೀರ ಸಾಮರ್ಥ್ಯವನ್ನು ನಮ್ಮಲ್ಲಿರ್ತಕ್ಕಂಥ ಸ್ಥಾಯಿ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು ಮಾಸ್ಟರ್ಸ್. ಇದಕ್ಕೆಲ್ಲ ಬರ್ತಕ್ಕಂಥ ಶ್ರಮದಿಂದಲೇ ನಮ್ಮಲ್ಲಿ ಪ್ರಬಲವಾಗಿರುವ ಅಂತಃ ಪ್ರೇರಣೆ ನಮ್ಗೆ ಆಗ್ಬೇಕು. ಇವನ್ನೆಲ್ಲ ಮಾಡ್ಬೇಕು, ನನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು, ವಿಶ್ವ ಕಲ್ಯಾಣ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಅಂತಃ ಪ್ರೇರಣೆ ಯಾವಾಗ ಬರ್ತದಲ್ಲ ಮಾಸ್ಟರ್ಸ್, ಆಗ ನಮ್ಮಲ್ಲಿ ಹೆಚ್ಚಾಗಿ ಪ್ರಾಣಶಕ್ತಿ ದೊರೆಯುತ್ತದೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧವನ್ನು ರೂಪಿಸಿಕೊಳ್ಳಬೇಕೆಂಬ, ಶಕ್ತಿ ಕ್ಷೇತ್ರದ ಆಜ್ಞೆಗಳನ್ನು ಪ್ರಪಂಚದಾದ್ಯಂತ ಆಚರಿಸುವಂತೆ ಮಾಡಬೇಕೆಂಬ ಪ್ರಬಲವಾದ ಅಂತಃ ಪ್ರೇರಣೆಯು ಸಹ ಕಠಿಣ ಶ್ರಮದಲ್ಲಿ ಸಂಯೋಜನೆ ಆಗಿರುತ್ತದೆ. ಪತ್ರಿಜಿ ಗುರುಗಳಿಗೆ ಪ್ರೇರಣೆಯಾಗಿದ್ದು ಇದೇ ಅಲ್ವಾ ಮಾಸ್ಟರ್ಸ್. ಅವರಿಗೆ ಶಕ್ತಿ ಕ್ಷೇತ್ರದೊಂದಿಗೆ ಸಂಬಂಧ ಉಂಟಾದಾಗ ಶಕ್ತಿ ಕ್ಷೇತ್ರ ಆಜ್ಞೆಗಳನ್ನು ಪ್ರಪಂಚದಾದ್ಯಂತ ಪ್ರಸಾರ ಮಾಡಬೇಕು, ಪ್ರತಿಯೊಬ್ಬ ಮಾನವನು ಕೂಡ ಈ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋ ಪ್ರಬಲವಾದ ಅಂತಃ ಪ್ರೇರಣೆ ಅವರಲ್ಲಿ ಬಂದಾಗ ಅವರು ನಿರ್ವಹಿಸ್ತಿದ್ದಂತ ವೃತ್ತಿಯಿಂದ ನಿವೃತ್ತಿ ಹೊಂದಿ ಇಡೀ ಪ್ರಪಂಚದಾದ್ಯಂತ ಸಂಚರಿಸಿ ಧ್ಯಾನ ಜ್ಞಾನವನ್ನು ಪ್ರಸರಿಸಿದ್ದರು ಮಾಸ್ಟರ್ಸ್. ಶಕ್ತಿ ಕ್ಷೇತ್ರದೊಂದಿಗೆ ಸಂಯೋಜನೆಗೊಂಡಿರಬೇಕೆಂಬ ಅಂತಃ ಪ್ರೇರಣೆ ಇಲ್ಲದಿದ್ದಾಗ, ಆ ಅಂತಃ ಪ್ರೇರಣೆ ಬಾರದೆ ಹೋದ್ರೆ ಏನಾಗ್ತದೆ ಅಂದ್ರೆ, ಕಠಿಣ ಪರಿಶ್ರಮ ಇರುವ ಶಕ್ತಿ ರಕ್ಷಣೆಗಳು ಬರಿದಾಗಬಹುದು. ಈ ಕಠಿಣ ಪರಿಶ್ರಮ ಇರದೆ ಈ ಶಕ್ತಿ ರಕ್ಷಣೆ, ನಿನ್ನೆ ಎಲ್ಲ ತಿಳಿದಿವಿ ಮಾಸ್ಟರ್ಸ್, ದ್ವಾರಪಾಲಕರಂತೆ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳ್ಬಿಟ್ಟು, ಆ ರಕ್ಷಣೆ ಅಂತಕ್ಕಂಥದ್ದು ಬರಿದಾಗುತ್ತೆ. ಶಕ್ತಿ ಕ್ಷೇತ್ರದೊಂದಿಗೆ ಸಂಯೋಜನೆಗೊಂಡಿರುವಾಗ ಮಾತ್ರವೇ ನಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮಾರ್ಗದರ್ಶನವು ಲಭಿಸಿ ಸಮಸ್ತ ಮಾನವ ಜನಾಂಗಕ್ಕೂ ಕಠಿಣ ಪರಿಶ್ರಮವು ಆಶೀರ್ವಾದದಂತೆ ಇರಬಲ್ಲದು. ನಮ್ಮಲ್ಲಿ ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ನಮಗೂ ಕೂಡ ಸೂಕ್ತವಾದ ಇಂಟ್ಯೂಷನ್ ಅಂತ ಏನು ಹೇಳ್ತಿದೀವಲ್ಲ ಮಾಸ್ಟರ್, ಸೂಕ್ತ ಮಾರ್ಗದರ್ಶನ ದೊರೀತದೆ ನಮಗಳಿಗೆ. ಅದೇ ರೀತಿ ಸಮಸ್ತ ಮಾನವ ಜನಾಂಗಕ್ಕೂ ಕೂಡ ಕಠಿಣ ಪರಿಶ್ರಮ ಅಂತಕ್ಕಂಥದ್ದನ್ನು ಮಾಡ್ತಾ ಹೋದಾಗ ನಮಗೆ ಆಶೀರ್ವಾದದ ರೀತಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತೆ. ನೀವು ಎಷ್ಟು ಹೆಚ್ಚಾಗಿ ಶ್ರಮಿಸುತ್ತಿದ್ದರೆ ಅಷ್ಟು ಹೆಚ್ಚಾಗಿ ಪ್ರಾಣಶಕ್ತಿಯು ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತಿರುವುದನ್ನು ರುಜುವಾತು ಮಾಡಬಲ್ಲರಿ. ಕಠಿಣ ಶ್ರಮದ ಪ್ರಕ್ರಿಯೆಗೆ ಪ್ರಾಣಶಕ್ತಿಯೇ ಇಂಧನ. ನಾವು ಎಷ್ಟು ಹೆಚ್ಚಾಗಿ ಶ್ರಮಿಸುತ್ತಿದ್ದೀವಿ. ಕೆಲವೊಬ್ರು ಹೇಳೋದು ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ತಿರ್ತಾರೆ ಮಾಸ್ಟರ್ಸ್. ನಮಗೆ ಅದು ರೋಗ ಕಡಿಮೆ ಆಗಿಲ್ಲ, ಇದು ರೋಗ ಕಡಿಮೆ ಆಗಿಲ್ಲ ಅಂತ. ಆ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಇದಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್. ಅದನ್ನ ಪಡೆದಾದ್ಮೇಲೆ ನಮ್ಮಲ್ಲಿ ಬದಲಾಗ್ತಕ್ಕಂಥ ಲಕ್ಷಣಗಳು ಹೇಗಿರ್ಬೇಕು, ನಾವು ಯಾವ ಸ್ಥಾಯಿಯನ್ನು ಮುಟ್ಟಿದಾಗ ನಮಗೆ ಅದಕ್ಕೆ ಆಶೀರ್ವಾದ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಜ್ಞಾನ ಇದ್ದಾಗ, ಹಾಗೂ ಹೆಚ್ಚು ಪ್ರಾಣಶಕ್ತಿ ನಮ್ಮಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಇದ್ದಕ್ಕೆ ರುಜುವಾತು, ಅದಕ್ಕೆ ಸಾಕ್ಷಿ ನಾವು ಪ್ರಾಣಶಕ್ತಿ ನಮ್ಮಲ್ಲಿ ಹೆಚ್ಚಾಗಿದೆ ಅಂದ್ರೆ ನಮ್ಮಲ್ಲಿ ಏನ ಅಭಿವೃದ್ಧಿ ಆಗುತ್ತೆ. ನಿನ್ನೆ ತಿಳಿದ್ವಿ, ಶಾರೀರಿಕ ಅಭಿವೃದ್ಧಿ, ಮಾನಸಿಕ ಅಭಿವೃದ್ಧಿ, ಅವೆಲ್ಲ ಅಭಿವೃದ್ಧಿಗಳು ಆದಾಗ ನಾವು ಅದನ್ನ ರುಜುವಾತು ನಮ್ಮಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಕಠಿಣ ಪರಿಶ್ರಮ ನಮಗೆ ಏನಾಗ್ತಿದೆ, ಪ್ರಾಣಶಕ್ತಿ ಅಂತದ್ದು ನಮ್ಮಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಗ್ರಹಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಠಿಣ ಪರಿಶ್ರಮದ ಪ್ರಕ್ರಿಯೆಗೆ
ಪ್ರಾಣಶಕ್ತಿಯೇ ಇಂಧನವಾಗಿದೆ. ಈ ಕಠಿಣ ಪರಿಶ್ರಮ ಪಡ್ತಿದೀವಿ ಅಂದ್ರೂ ಕೂಡ ಅದಕ್ಕೆ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿದ್ದಾಗ ಮಾತ್ರ ನಾವು ಕಠಿಣ ಪರಿಶ್ರಮ ಪಡ್ಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕೆಲವು ಶಿಶುಗಳು ಬಹಳಷ್ಟು ಪ್ರಾಣಶಕ್ತಿ ಭರಿತರಾಗಿ ಜನಿಸುತ್ತಿರುತ್ತಾರೆ. ಈಗ ಪ್ರಪಂಚದಲ್ಲಿ ಆಧ್ಯಾತ್ಮ ಜಾಸ್ತಿ ಯಥೇಚ್ಛವಾಗಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಎಲ್ಲರೂ ಬರ್ತಾ ಇರೋದ್ರಿಂದ ಭೂತಾಯಿಗೂ ಶಕ್ತಿ ಹೆಚ್ಚಾಗ್ತಿರೋದ್ರಿಂದ ಊರ್ಧ್ವ ಲೋಕದಲ್ಲಿ ಕೂಡ ಪ್ರತಿಯೊಬ್ಬ ಮಾಸ್ಟರ್ಸ್ ಕೂಡ ಭೂಲೋಕ ಈಗ ಇರ್ತಕ್ಕಂಥ 3rd ಡೈಮೆನ್ಷನ್ ಇಂದ 5ನೇ ಡೈಮೆನ್ಷನ್ಗೆ ಹೋಗ್ಬೇಕು ಅನ್ನೋ ಪ್ರಯತ್ನ ಆಲೋಚನೆ ಪ್ರತಿಯೊಬ್ಬರದು ಆಗಿರೋದ್ರಿಂದ ಈಗ ಹುಟ್ಟತಕ್ಕಂಥ ಪ್ರತಿಯೊಂದು ಮಗುನೂ ಕೂಡ ಅತ್ಯುತ್ತಮವಾದ ಮಾಸ್ಟರ್ಸ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಕೆಲವು ಶಿಶುಗಳು ಅತ್ಯಂತ ಪ್ರಾಣಶಕ್ತಿ ಭರಿತರಾಗಿ ಕೂಡ ಜನಿಸ್ತಾರೆ. ಜನಿಸುವಾಗ್ಲೇ ಯಥೇಚ್ಛವಾದ ಪ್ರಾಣಶಕ್ತಿಯನ್ನ ಇಟ್ಕೊಂಡು ಜನಿಸ್ತಾರೆ. ಅದಕ್ಕೆ ಕಾರಣ ಏನು ಅಂತ ತಿಳಿದ್ವಿ ಮಾಸ್ಟರ್ಸ್. ನಾವು ಜೀವಿತಾವಧಿಯಲ್ಲಿ ಗಳಿಸ್ತಕ್ಕಂಥ ಹೆಚ್ಚು ಪ್ರಾಣಶಕ್ತಿ ನಮ್ಮಲ್ಲೇ ಇದ್ದೇ ಆದ್ರೆ ಊರ್ಧ್ವಲೋಕದಲ್ಲೂ ಕೂಡ ನಾವು ಉತ್ತಮ ರೀತಿಯ ಪ್ರಾಣಶಕ್ತಿಯನ್ನು ಪಡೆದು ಪುನಃ ಭೂಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕೆಲವು ಶಿಶುಗಳು ಗಾಳಿ ತೆಗೆದ ಚೀಲದಂತೆ ಅಲ್ಲಾಡುತ್ತಿರುತ್ತವೆ. ತುಂಬಾ ಪ್ರಾಣಶಕ್ತಿ ರಹಿತರಾಗಿ ಕೂಡ ಜನಿಸ್ತವೆ. ಅಂತ ಶಿಶುಗಳನ್ನ ಸಹ ಪ್ರಾಣಶಕ್ತಿಯಿಂದ ಪುನರ್ಭರಿತರನ್ನಾಗಿಸಬೇಕೆಂದರೆ ಅವರನ್ನು ಸರಿಯಾದ ಪ್ರಾಂತಗಳಲ್ಲಿ ಇಡುತ್ತಾ ಆಧ್ಯಾತ್ಮಿಕ ಆಶ್ರಮಗಳಿಗೆ ಕೊಂಡೊಯ್ಯುತ್ತಾ ಶಕ್ತಿ ಕ್ಷೇತ್ರದ ಕಡೆಗೆ ಪುನಃ ಅವರ ಗಮನವನ್ನು ಹೊರಳಿಸಿದರೆ ಸಾಕು. ಆ ರೀತಿ ಪ್ರಾಣಶಕ್ತಿ ಕಡಿಮೆಯನ್ನು ಹೊಂದಿರ್ತಕ್ಕಂಥ ಮಕ್ಕಳು ಶಿಶು ಜನಿಸಿದಾಗ್ಲೂ ಕೂಡ ಮಕ್ಕಳು ಹುಟ್ಟಿರ್ತಕ್ಕಂಥ ಮಕ್ಕಳು ದೇವರಂತೆ ಅಂತ ಭಾವಿಸ್ತೀವಿ ನಾವು. ಅವರನ್ನ ಅತ್ಯಂತ ಪ್ರಾಣಶಕ್ತಿ ಭರಿತರನ್ನಾಗಿ ಮಾಡ್ಬೇಕು ಅಂತ ಅಂದ್ರೆ ಪುನಃ ಅವರನ್ನ ಆಶ್ರಮದ ಎಡೆಗೆ ಅಂದ್ರೆ ಆಧ್ಯಾತ್ಮಿಕ ಆಶ್ರಮದ ಎಡೆಗೆ ಕೊಂಡೊಯ್ಯುತ್ತಾ ಅವರಲ್ಲಿ ಶಕ್ತಿ ಕ್ಷೇತ್ರವನ್ನ ಪುನಃ ನಾವು ತುಂಬಬಹುದು. ಪ್ರಾಣಶಕ್ತಿ ಯಥೇಚ್ಛವಾಗಿ ಮಾಡೋದ್ರ ಜೊತೆಗೆ ಅವರನ್ನ ಆಧ್ಯಾತ್ಮಿಕ ಮಾರ್ಗದ ಎಡೆಗೆ ತಂತಾನೆ ತರಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಕಠಿಣ ಶ್ರಮ ಅತ್ಯಗತ್ಯ ಎಂದು ನಾವು ಹೇಳಿದಾಗ ಕಠಿಣ ಶ್ರಮವು ಒಬ್ಬ ಉನ್ಮಾದಿಯ ಕರ್ಮದಂತೆ ಇರಬೇಕೆಂದಲ್ಲ. ಕಠಿಣ ಶ್ರಮ ಪಡುವುದು ಎಂದರೆ ಅತಿಕ್ರಮ ವಹಿಸುವುದು ಎಂದು ಅಲ್ಲ. ಕಠಿಣ ಶ್ರಮ ಪಡೋದು ಅಂತ ಹೇಳಿದ್ರೆ ಬೇಕಾಬಿಟ್ಟಿ ಬೇಡವಾದ ಕೆಲಸಗಳನ್ನು ಮಾಡೋದು ಅಂದ್ರೆ ಹುಚ್ಚರಂತೆ ಆಡೋದಲ್ಲ, ಅತಿರೇಕದಂತೆ ಮಾಡೋದಲ್ಲ, ದುರಾಸೆಯಿಂದ ಮಾಡೋದಲ್ಲ. ಆಸೆ ಬೇರೆ, ದುರಾಸೆ ಬೇರೆ. ಅಗತ್ಯವಿರುವಷ್ಟನ್ನು ಬಳಸ್ಕೊಳ್ಳೋದು ಅದು ಆಸೆ, ಅಗತ್ಯವಿಲ್ಲದಷ್ಟನ್ನು ಕೂಡಿಟ್ಕೊಳ್ಳೋದು ಅದು ದುರಾಸೆ ಆಗ್ತದೆ ಮಾಸ್ಟರ್. ಆ ರೀತಿ ಕಠಿಣ ಪರಿಶ್ರಮ ಅಂತ ಅಂದ್ರೆ ಉನ್ಮಾದದ ರೀತಿಯಲ್ಲಿ ಕರ್ಮವನ್ನ ನಿರ್ವಹಿಸೋದಲ್ಲ. ಅತಿಕ್ರಮ ವಹಿಸೋದು ಅಂದ್ರೆ ತನ್ನ ಅಗತ್ಯಕ್ಕಿಂತನೂ ಕೂಡ ಹೆಚ್ಚಿನನ್ನು ಕೂಡಿಟ್ಕೊಳ್ಳೋದು ಅಂತ ಮಾಸ್ಟರ್ಸ್. ಅತಿಯಾಗಿ ಮಾಡುವುದು ಯಾವಾಗಲೂ ಅಪಾಯಕಾರಿಯಾಗಿರುತ್ತದೆ. ಯಾವುದನ್ನೇ ಆಗ್ಲಿ ಅತಿಯಾಗಿ ಮಾಡ್ತಕ್ಕಂಥದ್ದು ಅಪಾಯಕಾರಿಯಾಗಿರುತ್ತದೆ. ಕಠಿಣ ಶ್ರಮ ಎಷ್ಟು ವಹಿಸಬೇಕೆಂದು ನಿರ್ಧರಿಸುತ್ತಿರುವಾಗ ಅಂತಃಪ್ರೇರಣೆಯ ಸ್ಥಾಯಿ ಶರೀರ ಸಹಕರಿಸುವ ಸ್ಥಾಯಿಯ ನಡುವೆ ಸರಿಯಾದ ಸಮತೋಲನೆ ಇರಬೇಕು. ನಮಗೆ ಏನ್ ಬೇಕು ಏನ್ ಬೇಡ ಅನ್ನೋದೆಲ್ಲದೂ ಕೂಡ ನಮಗೆ ತಿಳಿತಾ ಹೋಗ್ತದೆ. ಧ್ಯಾನ ಮಾರ್ಗಕ್ಕೆ ಬಂದ ನಂತರ ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ನಮ್ಮ ಆಲೋಚನೆನೂ ಕೂಡ ಆ ನಿಟ್ಟಿನಲ್ಲಿ ಸಾಗ್ತಾ ಇರ್ತದೆ. ನಮ್ಮ ದೇಹ ಮತ್ತು ನಮ್ಮ ಶರೀರ ಮತ್ತು ಪ್ರಾಣಮಯ ಕೋಶದ ಮಧ್ಯೆ ಸಂಬಂಧ ಉಂಟಾದಾಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗ್ರಹಿಕೆ ಹೆಚ್ಚಾದಾಗ ನಮಗೆ ಇದೆಲ್ಲ ತಿಳಿತಾ ಹೋಗ್ತದೆ. ಯಥೇಚ್ಛವಾಗಿ ಕೂಡಿರ್ತಕ್ಕಂಥ ಸ್ವಭಾವ ಯಾವುದೇ ಇರ್ಬೋದು, ಯಥೇಚ್ಛವಾಗಿ ಅಂತಕ್ಕಂಥದ್ದು ಎಲ್ಲದೂ ಕೂಡ ಅಪಾಯ. ಮಾತು ಇರ್ಬೋದು, ಮೌನ ಇರ್ಬೋದು, ಪ್ರತಿಯೊಂದು ಅಷ್ಟೇನೆ ಕೂಡ ನಾವು ನಮ್ಮ ಅಭಿವೃದ್ಧಿಯ ಕಾಂಕ್ಷೆಯಿಂದ, ಅಹಂಭಾವದಿಂದ, ಅಹಂಕಾರದಿಂದ ಬಲವಂತವಾಗಿ ಕಠಿಣ ಶ್ರಮ ವಹಿಸಿದರೆ ಆ ಸ್ಥಾಯಿ ಶ್ರಮವನ್ನು ಹೊರಲು ಅಶಕ್ತವಾದ ಶರೀರವು ಹಾನಿಯಾಗಿ ಪ್ರಾಣಶಕ್ತಿಯು ನಾಶವಾಗಬಹುದು. ನಾವು ಈಗಾಗಲೇ ಗಮನಿಸ್ತಿದ್ದೀವಿ ಮಾಸ್ಟರ್ಸ್. ಅಹಂಕಾರದಿಂದನೋ ಅಹಂಭಾವದಿಂದನೋ ಬಲವಂತವಾಗಿ ಕಠಿಣ ಶ್ರಮ ಯಥೇಚ್ಛವಾಗಿ ಅವರಿಗಿಂತ ನಾನು ಹೆಚ್ಚು ಗಳಿಸ್ಬೇಕು ಅಂತ ಹೇಳಿಬಿಟ್ಟು ಅತಿ ಶ್ರಮವನ್ನು ವಹಿಸಿದ್ರೆ ಶ್ರಮವನ್ನು ಹೊರಲು ಅಶಕ್ತ, ಅದಕ್ಕೆ ತಕ್ಕನಾಗಿ ನಮ್ಮ ಶರೀರನು ಕೂಡ ಸಹಕಾರ ನೀಡಬೇಕು. ಶರೀರ ಅಶಕ್ತವಾದ್ರೆ ಹಾನಿಯಾಗಿ ಪ್ರಾಣಶಕ್ತಿಯು ಕೂಡ ನಾಶವಾಗುತ್ತೆ. ನಾವು ಯಥೇಚ್ಛವಾಗಿ ಬೇರೆಯವ್ರಿಗಿಂತ ಹೆಚ್ಚು ಪ್ರಾಣಶಕ್ತಿ ಪಡಿಬೇಕು ಅನ್ನೋ ಉದ್ದೇಶ ಅಹಂಕಾರದಿಂದ ಅಹಂಭಾವದಿಂದ ಪಡೆದಿದ್ದೇ ಆದ್ರೆ ಅದನ್ನ ಹೊರಲಿಕ್ಕೆ ನಮ್ಮ ಶರೀರವು ಕೂಡ ಸಿದ್ಧ ಇರಬೇಕು. ನಮ್ಮ ಶರೀರವು ಆ ಸ್ಥಾಯಿಯಲ್ಲಿ ಇದ್ದಾಗ ಮಾತ್ರ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮಗೆ ಉತ್ತಮ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಮ್ಗೆ. ಆದುದರಿಂದ ಅತಿಯಾಗಿ ಶ್ರಮ ಪಡೆದೆ ಶರೀರ ಶ್ರಮ ಸಮತೋಲನೆಯ ನ್ಯಾಯವನ್ನು ಆಚರಿಸುತ್ತಾ ಅತಿ ಶ್ರಮನು ಒಳ್ಳೇದಲ್ಲ. ಶರೀರ ಶ್ರಮ ಸಮತೋಲನೆ ನ್ಯಾಯ, ಶರೀರಕ್ಕೆ ಎಷ್ಟು ಅಗತ್ಯವಿದೆಯೋ ಅಷ್ಟು ಪ್ರಾಣಶಕ್ತಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಸಮತೋಲನೆ ನ್ಯಾಯವನ್ನು ಆಚರಿಸುತ್ತಾ ಸೂಕ್ತ ಶ್ರಮವನ್ನು ವಹಿಸುತ್ತಾ ಅಗತ್ಯವಿದ್ದಷ್ಟು ಶ್ರಮ ಪಡುತ್ತಾ ಜೀವಿಸಬೇಕೆಂಬ ಹಿತವನ್ನು ಹೇಳುತ್ತಿದೆ. ಅಗತ್ಯವಿರುವಷ್ಟು ಮಾತ್ರ ಕಳಿಸ್ಬೇಕು ಅನ್ನೋ ನ್ಯಾಯವನ್ನು ಕೂಡ ಹೇಳ್ತಾ ಇದೆ.
ಅವ್ಯವಸ್ಥೆಯಿಂದ ಇರುವ ಪರಿಸ್ಥಿತಿಗಳನ್ನು ಸಹ ಸಮತೋಲನೆಯ ನ್ಯಾಯವನ್ನು ಆಚರಿಸುವುದರಿಂದ ನಿಯಂತ್ರಣಕ್ಕೆ ತರಬಹುದೆಂಬುದರ ಮಾತನ್ನು ಸಹ ನಮಗೆ ಹೇಳಲ್ಪಟ್ಟಿರುತ್ತದೆ. ಅವ್ಯವಸ್ಥೆ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಸಹ ನಮ್ಮ ಸಮತೋಲನೆಯ ನ್ಯಾಯ ನಮ್ಮಲ್ಲಿದ್ದಾಗ ಸಮತೋಲನೆಯ ನ್ಯಾಯವನ್ನು ಆಚರಿಸಿದ್ದೇ ಆದ್ರೆ ಆ ಆ ಅವ್ಯವಸ್ಥೆ ಪರಿಸ್ಥಿತಿಯನ್ನ ಕೂಡ ನಿಯಂತ್ರಣಕ್ಕೆ ತರಬಹುದು. ಪ್ರಾಣಶಕ್ತಿಯು ಅಭಿವೃದ್ಧಿಯಾಗಿ ನಿಶ್ಚಲ ಸ್ಥಿತಿಯಲ್ಲಿ ಪ್ರಾಣಶಕ್ತಿಯ ಅಭಿವೃದ್ಧಿಯಾಗಿ ಮತ್ತಷ್ಟು ಸಾಮರ್ಥ್ಯದಿಂದ ಕರ್ತವ್ಯ ನಿರ್ವಹಿಸುತ್ತದೆ. ನಾವು ಸಮತೋಲನ ಸ್ಥಿತಿಯಲ್ಲಿ ಇದ್ದಾಗ ಅದು ಪ್ರಾಣಶಕ್ತಿ ಅಂತಕ್ಕಂಥದ್ದು ಇನ್ನೂ ಅಭಿವೃದ್ಧಿಯಾಗಿ ಮತ್ತಷ್ಟು ಉತ್ತಮವಾದ ಸಾಮರ್ಥ್ಯವನ್ನು ವ್ಯಕ್ತಪಡಿಸೋ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನಾವು ಗಂಭೀರವಾಗಿ ಪವಿತ್ರವಾಗಿ ಉದಾರ ಸ್ವಭಾವದಿಂದ ಇರಬೇಕೆಂಬ ಹಿತವನ್ನು ಹೇಳುತ್ತದೆ. ನಾವು ಗಂಭೀರವಾಗಿ ಇರಬೇಕು, ಪವಿತ್ರವಾಗಿ ಇರಬೇಕು, ಉದಾರ ಸ್ವಭಾವದಿಂದ ಇರಬೇಕೆಂಬ ಹಿತನುಡಿಯನ್ನು ಹೇಳುತ್ತದೆ. ಪ್ರಾಣಶಕ್ತಿ ಲೋಪಿಸುವುದರಿಂದ ಉಂಟಾಗುವ ಅನೇಕ ರೋಗಗಳಿಗೆ ಬಹಳಷ್ಟು ಸಮಯದಲ್ಲಿ ಉದಾರ ಸ್ವಭಾವವೇ ಔಷಧವೆಂದು ಕೂಡ ತಿಳಿಸುತ್ತದೆ. ನಾವು ಪ್ರಾಣಶಕ್ತಿ ಲೋಪದಿಂದ ಉಂಟಾಗ್ತಕ್ಕಂಥ ರೋಗ ಇದಾವಲ್ಲ ಬರ್ತಾವಲ್ಲ ಮಾಸ್ಟರ್ಸ್, ಅದಕ್ಕೆ ಉದಾರ ಸ್ವಭಾವ. ನಾವು ಯಾವುದರಿಂದ ಮನೋರಮಾ ಮೇಡಮ್ ಕ್ಲಾಸ್ ಅಲ್ಲಿ ಕೇಳಿದೀವಿ ಮಾಸ್ಟರ್ಸ್, ಪಿಟ್ಸ್ ಬರ್ತಾ ಇದೆ ಅಂದ್ರೆ ಕೈಯಲ್ಲಿ ಕಬ್ಬಣ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಬ್ಬಣಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ಆಟೋಪಕರಣಗಳನ್ನ ನೀವು ಪಾರ್ಕ್ ಅಲ್ಲಿ ಸ್ಥಾಪನೆ ಮಾಡಿದಾಗ ಆ ರೋಗದಿಂದ ಮುಕ್ತರಾಗ್ತೀರಾ ಅಂತ ಎಡ್ಗರ್ ಕೇಶಿ ಹೇಳಿರ್ತಕ್ಕಂಥ ಕಥೆಯನ್ನು ಸಾಕಷ್ಟು ಬಾರಿ ಕೇಳಿದ್ವಿ ಇದೇ ವೇದಿಕೆಯಲ್ಲಿ. ಆ ರೀತಿ ನಾವು ಅನೇಕ ರೋಗಗಳಿಗೆ ತುತ್ತಾದಾಗ ಉದಾರ ಸ್ವಭಾವದಿಂದ ನಾವು ಅವಗಾಹನೆಗೆ ತಂದಾಗ ಈ ರೋಗ ಬರ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಮ್ಗೇನೆ ಅಂತರ್ವಾಣಿ ನುಡಿದಾಗ ಆ ಉದಾರತೆಯನ್ನು ವ್ಯಕ್ತಪಡಿಸಿದಾಗ ಉದಾರ ಸ್ವಭಾವದಿಂದ ನಾವು ಆ ರೋಗದಿಂದ ಹೊರಬರಬಹುದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಉದಾರ ಸ್ವಭಾವಕ್ಕೆ ಈ ಕೆಳಗಿನ ಲಕ್ಷಣಗಳಿರುವ ಮನುಷ್ಯನೆಂದು ನಿಘಂಟು ವ್ಯಾಖ್ಯಾನಿಸಿದೆ. ಉದಾರ ಸ್ವಭಾವಕ್ಕೆ ಈ ಕೆಳಗಿನ ಲಕ್ಷಣಗಳು ಇರ್ತದೆ ಈ ಉದಾರ ಸ್ವಭಾವದಲ್ಲಿ. ಆ ಉದಾರ ಸ್ವಭಾವದ ಲಕ್ಷಣಗಳು ಯಾವ್ಯಾವು ಅಂದ್ರೆ ಕ್ಷಮಾಗುಣ. ಯಾರೇ ಏನೇ ಅಂದ್ರೂ ಕೂಡ ಅದನ್ನ ಕ್ಷಮಿಸ್ತಕ್ಕಂಥ ಗುಣ. ಅದಕ್ಕೋಸ್ಕರ ಓಪನ್ ಧ್ಯಾನ ಮಾಡ್ತೀವಿ. ಇವನ್ನೆಲ್ಲ ಮಾಡಿಸ್ತಕ್ಕಂಥ ಉದ್ದೇಶ ಇದೆ ಮಾಸ್ಟರ್ಸ್. ತಿಳಿದೋ ತಿಳಿಯದೋ ನಾವೆಲ್ಲರೂ ಕೂಡ ಕ್ಷಮಾಗುಣವನ್ನ ಕ್ಷಮಿಸ್ಬೇಕು, ಕ್ಷಮಾಗುಣ ನಮ್ಮಲ್ಲಿ ಒಡಗೂಡ್ಲಿ ಅನ್ನೋ ಉದ್ದೇಶದಿಂದನೇ ಆ ಧ್ಯಾನವನ್ನ ಮಾಡಿಸ್ತಾರೆ. ಅಪಕಾರ ಬುದ್ಧಿ ಇಲ್ಲದಿರುವಿಕೆ. ನಾವು ಉಪಕಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಅಪಕಾರವನ್ನ ಬಯಸದೇ ಇರ್ತಕ್ಕಂಥ ಬುದ್ಧಿ ನಮ್ಮಲ್ಲಿ ಇರಬಾರ್ದು. ಔದಾರ್ಯ ಇರುವುದು ಉದಾರತೆಯ ಲಕ್ಷಣಗಳು ನಮ್ಮಲ್ಲಿರಬೇಕು. ಹೃದಯ ವೈಶಾಲ್ಯ ಅಂತಕ್ಕಂಥದ್ದು ಯಥೇಚ್ಛವಾಗಿದ್ದಾಗ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ನಮ್ಮಲ್ಲಿ ಪ್ರಾಣಶಕ್ತಿ ಅರಿವು ನಮ್ಮಲ್ಲಿ ಯಥೇಚ್ಛವಾಗಿ ಇರ್ತದೆ ಅಂತ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಧಾರಾಳವಾದ ಲೋಕೋಪಕಾರ ಗುಣ. ಧಾರಾಳವಾಗಿ ಲೋಕ ಕಲ್ಯಾಣ ಕಾರ್ಯಗಳನ್ನ ನಿರ್ವಹಿಸಬೇಕು. ದಾನ ಗುಣ ಇರುವುದು. ಲೋಕ ಕಲ್ಯಾಣ ಕಾರ್ಯ ಮಾಡ್ತಕ್ಕಂಥ ಸ್ಥಳಗಳಿಗೆ ನಾವು ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು. ದಯೆಯಿಂದ ಇರುವುದು. ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಜೀವಿಗಳ ಬಗ್ಗೆ ದಯೆಯಿಂದ ಇರ್ತಕ್ಕಂಥದ್ದು. ಸರ್ವ ಹಿತೈಷಿ. ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥದ್ದು ಟೈಟಲ್ಗೆ ತಕ್ಕನಾಗಿ ನಮ್ಮ ಲಕ್ಷಣಗಳನ್ನ ಇಟ್ಕೊಂಡಿರ್ಬೇಕು. ಸರ್ವರಿಗೂ ಹಿತವಾಗ್ಲಿ ಅಂತಾನೆ ಬಯಸ್ಬೇಕು. ಆಗೋದೆಲ್ಲ ನನ್ನೊಬ್ರಿಗೆ ಆಗೋ ಅಂತಕ್ಕಂಥ ಗುಣವನ್ನ ತ್ಯಜಿಸ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಸ್ವಾರ್ಥ ಭಾವ. ಸ್ವಾರ್ಥತೆಯಿಂದ ನಿಸ್ವಾರ್ಥ ಭಾವದೆಡೆಗೆ ನಾವು ಈಗಾಗ್ಲೇ ಬರ್ತಕ್ಕಂಥದ್ದೇ ಧ್ಯಾನ ಮಾರ್ಗ ಮಾಸ್ಟರ್ಸ್. ಯುವರಾಜನಂತಿರುವುದು. ಏನೇ ಬರಲಿ ಅದನ್ನ ನಿಭಾಯಿಸ್ತೀನಿ. ಹೇಗೆ ರಾಜಸ ಗುಣಗಳು ಇರಬೇಕು. ಯುವರಾಜನಂತೆ ಇರತಕ್ಕಂಥದ್ದು. ಈ ಲಕ್ಷಣಗಳನ್ನು ನಾವು ಪಡೆದರೆ ಬಹಳಷ್ಟು ರೋಗಗಳಿಂದ ಮುಕ್ತರಾಗಿ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬಹುದು. ಏಕೆಂದರೆ ಈ ಲಕ್ಷಣಗಳು ವಿಶೇಷವಾಗಿ ಪ್ರಾಣಶಕ್ತಿಯನ್ನ ಪ್ರಸರಿಸುತ್ತಿರುತ್ತದೆ. ಪ್ರಾಣಶಕ್ತಿಯನ್ನ ಪ್ರಸರಿಸತಕ್ಕಂಥ ಲಕ್ಷಣಗಳು ಇವಾಗಿರೋದ್ರಿಂದ ಈ ಲಕ್ಷಣಗಳು ನಮ್ಮಲ್ಲಿ ಇದಾವ ಅಂತ ನಮಗೆ ನಾವೇ ಚೆಕ್ ಮಾಡ್ಕೊಂತ ಹೋದಾಗ ನಾವು ಆರೋಗ್ಯವಂತರಾಗಿ ಇರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಮಾಸ್ಟರ್ಸ್. ನಾವು ಸಂಬಂಧವನ್ನು ಹೊಂದಲು ನಿರ್ಧರಿಸುವ ವ್ಯಕ್ತಿಗಳಿಗೆ ಉದಾರ ಸ್ವಭಾವ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡುತ್ತದೆ. ನಾವು ಬೇರೆಯವರಿಗೆ ಧ್ಯಾನ ಹೇಳ್ಬೇಕು ಅಂತ ಅಂದಾಗ ಅಥವಾ ಯಾವುದೇ ಅತ್ಯುತ್ತಮವಾದ ಸಂಬಂಧ ಇರಬೇಕು ಅಂತ ಅಂದಾಗ ನಮ್ಮಲ್ಲಿ ಉದಾರ ಸ್ವಭಾವ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಪವಿತ್ರವಾದ ಗಾಂಭೀರ್ಯದಿಂದ, ಪ್ರಸನ್ನತೆಯಿಂದ, ಶಾಂತವಾಗಿ, ನಿಶ್ಚಿಂತೆಯಿಂದ, ಸಮಚಿತ್ತದಿಂದ, ಸಹಾನುಕೂಲ
ದೃಢಪ್ರತದಿಂದ ಕರುಣೆಯಿಂದ ದೀಕ್ಷೆಯಿಂದ ಇರುವ ಮನುಷ್ಯರ ಸಮಕ್ಷಮವು ಮನುಷ್ಯರಲ್ಲಿ ಬಹಳಷ್ಟು ಉತ್ತಮ ಅಗ್ನಿಗಳನ್ನು ಬಡಿದೆಬ್ಬಿಸಿ ಅವರಿಗೆ ಪ್ರಾಣಶಕ್ತಿ ಪ್ರಸಾರ ಆಗುವ ಹಾಗೆ ಮಾಡಬಲ್ಲದು. ಪವಿತ್ರವಾದ ಗಾಂಭೀರ್ಯ, ಔದಾರ್ಯ ಎಂಬ 2 ಲಕ್ಷಣಗಳು ಹಲವಾರು ಅಸ್ವಸ್ಥತೆಗಳನ್ನು ಗುಣಪಡಿಸುವ ಔಷಧಿಗಳಂತೆ ಪ್ರಖ್ಯಾತಿ ಹೊಂದಿವೆ. ಪವಿತ್ರವಾದ ಗಾಂಭೀರ್ಯ ಅಂತ ಹೇಳಿದ್ರೆ, ಗಾಂಭೀರ್ಯನೂ ಕೂಡ ಕೆಲವೊಂದ್ಸರಿ ಕೋಪ ಬಂದಾಗೂ ಕೂಡ ಗಾಂಭೀರ್ಯ ಇರ್ತೀವಿ ಮಾಸ್ಟರ್ಸ್. ಅದಲ್ಲ ಮಾಸ್ಟರ್ಸ್ ಗಾಂಭೀರ್ಯ. ಅದಕ್ಕೋಸ್ಕರ ಮೊದಲೇ ಹೇಳಿದ್ದಾರೆ ಪವಿತ್ರವಾದ ಗಾಂಭೀರ್ಯ. ಆ ಪವಿತ್ರವಾದ ಗಾಂಭೀರ್ಯ ಅಂತಂದ್ರೆ ಪ್ರಸನ್ನತೆ ಇರಬೇಕು, ದುಗುಡ ಇರಬಾರ್ದು, ದುಮ್ಮಾನ ಇರಬಾರ್ದು, ಶಾಂತತೆ ಇರಬೇಕು, ಹಾಗೂ ನಿಶ್ಚಿಂತತೆಯಿಂದ ಇರಬೇಕು, ಸಮಚಿತ್ತತೆಯಿಂದ ಇರಬೇಕು, ಸಹಾನುಕಾಲ ದುಷ್ಪ್ರತದಿಂದ ಇರಬೇಕು, ಕರುಣೆಯಿಂದ ದೀಕ್ಷೆಯಿಂದ ಇರ್ತಕ್ಕಂಥ ಮನುಷ್ಯರು ಬಹಳಷ್ಟು ಉತ್ತಮ ಅಗ್ನಿಗಳನ್ನ ಬಡಿದೆಬ್ಬಿಸಿ ತಮ್ಮೊಂದಿಗೆ ತಮ್ಮ ಒಡನಾಟಕ್ಕೆ ಬರ್ತಕ್ಕಂಥವ್ರಿಗೂ ಕೂಡ ಆ ಪ್ರಾಣಶಕ್ತಿಯನ್ನ ಪ್ರಸಾರ ಮಾಡ್ತಕ್ಕಂಥ ಪವಿತ್ರಾತ್ಮರಿರ್ತಾರೆ. ಈ ಪವಿತ್ರವಾದ ಗಾಂಭೀರ್ಯ ಅಂತಕ್ಕಂಥದ್ದು ಮತ್ತು ಔದಾರ್ಯತೆ ಅಂತಕ್ಕಂಥ ಪವಿತ್ರವಾದ ಗಾಂಭೀರ್ಯದಲ್ಲಿ ಇವೆಲ್ಲ ಲಕ್ಷಣಗಳಾದ್ರೆ ಅವುಗಳನ್ನ ಪ್ರಸಾರ ಮಾಡ್ಲಿಕ್ಕೆ ನಮ್ಮ ಒಡನಾಟಕ್ಕೆ ಬಂದಂತವರಿಗೆ ಅದನ್ನ ಪ್ರಸಾರ ಮಾಡ್ತಕ್ಕಂಥ ಔದಾರ್ಯತೆ ಅಂತಕ್ಕಂಥ ಲಕ್ಷಣ ಇದೆಯಲ್ಲ ಮಾಸ್ಟರ್ಸ್, ಇವು ಹಲವಾರು ಅಸ್ವಸ್ಥತೆಗಳನ್ನ ಗುಣಪಡಿಸ್ತಕ್ಕಂಥ ಔಷಧಿಗಳಿದ್ದ ಹಾಗೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯು ಒಂದು ಶಕ್ತಿಯೇ, ಆದರೆ ಆ ಪ್ರಾಣಶಕ್ತಿಯಲ್ಲಿ ಹಲವಾರು ಉಡುಗೊರೆಗಳಿವೆ. ಆ ಉಡುಗೊರೆಗಳು ಒಂದೊಂದು ಬಾರಿ ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಅಧಿಕ ಉಡುಗೊರೆಗಳು ಲಭಿಸಬಹುದು. ದೀಕ್ಷೆಯಲ್ಲಿ ಪುರೋಗಮಿಸಿದ ಸಾಧಕನಿಗೆ ಪ್ರಾಣಶಕ್ತಿ ಎಲ್ಲಾ ಉಡುಗೊರೆಗಳು ಕೂಡ ಲಭಿಸಬಹುದು. ಇಷ್ಟಕ್ಕೂ ಪ್ರಾಣಶಕ್ತಿಗಳು ನೀಡುವ ಉಡುಗೊರೆ ಯಾವುವು ಅಂತ ನೋಡ್ತಾ ಹೋಗೋಣ. ಪ್ರಾಣಶಕ್ತಿ ಹೆಚ್ಚುತ್ತಾ ಹೋದಂಗೆ ವ್ಯಕ್ತಿಗೆ ಒಂದು ಉಡುಗೊರೆನೂ ಸಿಗ್ಬಹುದು, ಒಂದೇ ಬಾರಿ ಸಾಕಷ್ಟು ಉಡುಗೊರೆಗಳು ಸಿಗಬಹುದು. ಆ ಉಡುಗೊರೆಗಳು ಯಾವ್ಯಾವ ಅಂತ ನೋಡಿದಾಗ ನಾವು ಆ ಧ್ಯಾನ ಮಾಡೋದ್ರ ಮುಖಾಂತರ ಪ್ರಾಣಶಕ್ತಿ ಪಡೆಯೋದ್ರ ಮುಖಾಂತರ ನಾವು ಯಾವೆಲ್ಲ ಗಳಿಸಿದೀವಿ ಅಂತ ನಮ್ಮನ್ನ ನಾವೇ ಚೆಕ್ ಮಾಡ್ಕೊಂತ ಹೋಗ್ಲಿಕ್ಕೆ ಇದು ಒಂದು ಪಟ್ಟಿಯನ್ನು ಕೊಡ್ತಾ ಹೋಗ್ತಿದಾರೆ ಮಾಸ್ಟರ್ಸ್. ಅದ್ರ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಸಂತೋಷ, ಮಹಾ ಸಜೀವ ಕಳೆ, ಯಾವಾಗ್ಲೂ ಸದಾ ಚೈತನ್ಯ ಭರಿತರಾಗಿರ್ತಕ್ಕಂಥದ್ದು, ಶಾಂತಿ, ಪ್ರಶಾಂತತೆ, ನಿರ್ಮಲತೆ, ನೆಮ್ಮದಿ, ನಿಸ್ಸಂಗತ್ವ, ಯುಕ್ತಾಯುಕ್ತ ವಿವೇಕ, ಏಕಾಗ್ರತೆ, ಧ್ಯಾನ ಸ್ಥಿತಿ, ಚಿಂತನೆ, ಆತ್ಮಯೋಗ, ಗುಣಪಡಿಸುವ ಸಾಮರ್ಥ್ಯ, ಜ್ಞಾನೋದಯವನ್ನು ಪ್ರೇರೇಪಿಸುವ ಶಕ್ತಿ, ಒಟ್ಟುಗೂಡಿಸುವ ಶಕ್ತಿ, ಐಕ್ಯತೆ ಉಂಟು ಮಾಡುವ ಶಕ್ತಿ, ರಕ್ಷಣೆಯ ಶಕ್ತಿ, ದೂರಶ್ರವಣ, ದಿವ್ಯ ದೃಷ್ಟಿ, ಅಂತರ್ದೃಷ್ಟಿ, ಭೌತಿಕ, ಮಾನಸಿಕ, ಅನುಭೂತಿಕ ಶರೀರಗಳಿಂದ ಬೇರ್ಪಡುವಂತಹ ಶಕ್ತಿ, ಸಾಮರ್ಥ್ಯ, ಗಾಂಭೀರ್ಯ, ಜವಾಬ್ದಾರಿಯುತ ಗುಣ, ನಿರ್ಭಯತ್ವ, ಧೈರ್ಯ, ಪರಿಶ್ರಮ, ಸಮತೋಲನೆ, ಆನಂದ, ಬ್ರಹ್ಮಾನಂದ ಪರವಶ, ತಾಳ್ಮೆ, ಸಹನೆ, ಬದಲಾವಣೆ ಉಂಟು ಮಾಡುವ ಸಾಮರ್ಥ್ಯ, ಸೌಂದರ್ಯವನ್ನು ವೀಕ್ಷಿಸುವ ಸಾಮರ್ಥ್ಯ, ಸಹಯೋಗ, ಉದಾರ ಸ್ವಭಾವ, ಸೌರ ಕುಟುಂಬವೆಲ್ಲ ಸುತ್ತುವ ಸಾಮರ್ಥ್ಯ, ಸೌರಲೋಕ ಸಂಚಾರ ಸಾಮರ್ಥ್ಯ, ಜೀವಾತ್ಮವೇ ಪರಮಾತ್ಮ ಎಂದು ಸಂಪೂರ್ಣವಾಗಿ ಗ್ರಹಿಸುವ ಸಾಮರ್ಥ್ಯ, ವಿಶ್ವಪ್ರೀತಿ, ಸಂಪೂರ್ಣ ಪರಿತ್ಯಾಗ, ಜೀವ ಸರ್ವಸ್ವದ ಬಗ್ಗೆ ಕೃತಜ್ಞತೆಯ ಭಾವನೆ, ಗುರುವಾಕ್ಯ ಪಾಲನೆ ಮಾಡುವ ಸಾಮರ್ಥ್ಯ, ಆಶ್ರಮವಾಸ ಮಾಡುವ ಸಾಮರ್ಥ್ಯ, ಉತ್ತಮ ಚೈತನ್ಯಗಳ ಪ್ರಜ್ಞೆಯನ್ನು ಗ್ರಹಿಸುವ ಸಾಮರ್ಥ್ಯ, ಅವತಾರ ಪುರುಷರೊಂದಿಗೆ ಸಂಭಾಷಿಸುವ ಸಾಮರ್ಥ್ಯ, ಮಹಾಯಜ್ಞ ಯಾಗಾದಿಗಳೊಂದಿಗೆ ಪಾಲ್ಗೊಳ್ಳುವ ಸಾಮರ್ಥ್ಯ, ಸಾಹಿತ್ಯ ರಚನೆಯ ಸಾಮರ್ಥ್ಯ, ಸಂಗೀತ ರಚನೆಯ ಸಾಮರ್ಥ್ಯ, ಶಿಲ್ಪಕಲೆಯ ಸಾಮರ್ಥ್ಯ, ನೃತ್ಯ ಕಲೆಯ ಸಾಮರ್ಥ್ಯ, ಅಂತರ್ಬೋಧೆ, ಸೂಕ್ಷ್ಮ ಶರೀರಯಾನ ಸಾಮರ್ಥ್ಯ, ದೇವರು ಹಾಗೂ ದೇವತೆಗಳೊಂದಿಗೆ ಸಂಭಾಷಿಸಬಲ್ಲ ಸಾಮರ್ಥ್ಯ, ಮಹಾಪರಿತ್ಯಾಗ ಮಾಡುವ ಸಾಮರ್ಥ್ಯ. ಇವೆಲ್ಲವೂ ಕೂಡ ಪ್ರಾಣಶಕ್ತಿಯಿಂದ ದೊರೆತಕ್ಕಂಥ ಉಡುಗೊರೆಗಳು ಮಾಸ್ಟರ್ಸ್. ಇಷ್ಟು ಸಾಮರ್ಥ್ಯಗಳಲ್ಲಿ ಪ್ರತಿಯೊಬ್ಬರು ಕೂಡ ಈಗಾಗ್ಲೇ ಹತ್ತತ್ರ ಒಂದು 80% ಸಾಮರ್ಥ್ಯಗಳನ್ನು ಪ್ರತಿಯೊಬ್ಬರು ಕೂಡ ಪಡೆದಿರ್ತಕ್ಕಂಥ ಸಾಧ್ಯತೆ ಇದೆ ಮಾಸ್ಟರ್ಸ್. ಇನ್ನೂ ಹೆಚ್ಚು ನಾವು ಪ್ರಾಣಶಕ್ತಿಯನ್ನ ಪಡಿತಾ ಹೋದಾಗ ಇನ್ನೂ ಎಲ್ಲರೂ ಕೂಡ 100ಕ್ಕೆ 100ರಷ್ಟು ಸಾಮರ್ಥ್ಯವನ್ನು ಗಳಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಮಾಸ್ಟರ್ಸ್. ಪ್ರಾಣಶಕ್ತಿಯು ನೀಡುವ ಉಡುಗೊರೆಗಳು ಅನಂತವಾಗಿರುತ್ತವೆ. ನಾವು ಈ ಪ್ರಾಣಶಕ್ತಿಯ ಬಗ್ಗೆ ನೋಡಿದಾಗ ಇವನ್ನೆಲ್ಲ ಕೂಡ ದಿನನಿತ್ಯ ಕೂಡ ಇದಕ್ಕೆ ಪೂರಕವಾಗಿ ಕೀಲಿ ಕೈಗಳೆಂಬಂತೆ ಸಾಕಷ್ಟು ಕೂಡ ನಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಮಾಸ್ಟರ್ಸ್. ಅದರ ಮುಖಾಂತರ ನಾವು ಈ ಎಡೆ ಪರಿವರ್ತನೆ ಆಗ್ಬೇಕು ಮಾಸ್ಟರ್ಸ್. ಪ್ರಾಣಶಕ್ತಿ ನೀಡುವ ಉಡುಗೊರೆಗಳು ಅನಂತವಾಗಿರುತ್ತವೆ. ಮನುಷ್ಯನು ತನ್ನ ಪ್ರಾಣಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಿದ್ದರೆ ಈ ಉಡುಗೊರೆಗಳನ್ನು ಅಥವಾ ಸಿದ್ಧಿಗಳನ್ನು ಪಡೆಯುತ್ತಿರಬಹುದು. ನಿನ್ನೆ ತಿಳಿದ್ವಿ ಮಾಸ್ಟರ್ಸ್, ನಾವೆಲ್ಲರೂ ದೈವಿಕ ಶಕ್ತಿಗಳು ಅಂತ ಹೇಳಿ ಆ ಶಕ್ತಿ ಅಡಿಯಲ್ಲೇ ಬರ್ತಕ್ಕಂಥವು ಮಾಸ್ಟರ್ಸ್ ಇವೆಲ್ಲ ಲಕ್ಷಣಗಳು ಕೂಡ.
ಅವುಗಳನ್ನ ಪಡಿತಕ್ಕಂಥದ್ದು ಆ ಸಿದ್ಧಿಯನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಯಥೇಚ್ಛವಾಗಿ ಪ್ರಾಣಶಕ್ತಿಯನ್ನ ಪಡಿತಾ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಮರತ್ವಕ್ಕೆ ಪ್ರವೇಶಿಸುವ ಅನಂತ ಮಾರ್ಗವನ್ನು ಗುರುತಿಸಿ ಆ ಪರಿಪೂರ್ಣತೆಯ ಮಾರ್ಗದಲ್ಲಿ ಪಯಣಿಸಲು ಪ್ರಾರಂಭಿಸಿ ಶ್ರಮ ವಹಿಸಿದಾಗ ಮನುಷ್ಯರ ಪ್ರಾಣಶಕ್ತಿ ಪ್ರವೃದ್ಧವಾಗಿರುತ್ತದೆ. ನೋಡಿ ಮಾಸ್ಟರ್ಸ್, ಇದಕ್ಕೆ ಪೂರಕವಾಗಿ ಗುರುಗಳಿಗಾಗ್ಲೇ ಅಮರತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಗಳಿಗೆಲ್ಲ ಕೊಟ್ಟಿದ್ದಾರೆ. ಆ ಅಮರತ್ವದ ಎಡೆಗೆ ಪ್ರವೇಶ ಮಾಡ್ಬೇಕು ಅಂತ ಅಂದ್ರೆ ಈ ಅನಂತ ಮಾರ್ಗಗಳು, ಈ ಏನು ಉಡುಗೊರೆ ಅಂತ ತಿಳಿಸಿದ್ರಲ್ಲ ಮಾಸ್ಟರ್ಸ್, ಆ ಉಡುಗೊರೆಗಳನ್ನೆಲ್ಲ ಹೊತ್ತು ನಾವು ಹೊರಟದ್ದೇ ಆದ್ರೆ ನಮಗೆ ಅಮರತ್ವದ ಮಾರ್ಗ ತಂತಾನೆ ತೆರೆದುಕೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಪರಿಪೂರ್ಣತೆಯ ಮಾರ್ಗದಲ್ಲಿ ಪಯಣಿಸಲು ಅಮರತ್ವದ ಮಾರ್ಗದ ಪರಿಪೂರ್ಣತೆಯ ಮಾರ್ಗದಲ್ಲಿ ಪ್ರಾರಂಭ ಮಾಡಿದಾಗ, ನಾವು ಶ್ರಮ ವಹಿಸಿದಾಗ, ನಾವು ಇವೆಲ್ಲ ಉಡುಗೊರೆಯನ್ನು ಪಡಿಲಿಕ್ಕೆ ಶ್ರಮ ವಹಿಸಿದಾಗ ಮನುಷ್ಯರ ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರವೃದ್ಧಮಾನಕ್ಕೆ ಬರ್ತದೆ. ಭವಿಷ್ಯತ್ತಿನ ಕೂಗು ಕೇಳಿಸದ ಮನುಷ್ಯನಲ್ಲಿ ನಿರಾಶೆ, ನಿಸ್ಪೃಹೆ, ಹತಾಶೆ, ಆಲಸ್ಯ, ಸೋಮಾರಿತನ, ಜಡತ್ವಗಳೆಲ್ಲವೂ ಕ್ರಮೇಣ ದೂರವಾಗುತ್ತದೆ. ಈ ಭವಿಷ್ಯತ್ತಿನ ನಾವು ಧ್ಯಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ನಮಗೆ ಭವಿಷ್ಯತ್ತಿನ ಏನೋ ಒಂದು ಕೂಗು ಕೇಳಿಸಿದೆ, ಆ ಕೂಗನ್ನ ಕೇಳಿಸಿಕೊಂಡು ನಾವೆಲ್ಲರೂ ಎಚ್ಚೆತ್ಕೊಂಡಿದೀವಿ ಅಂತ ಅರ್ಥ ಮಾಸ್ಟರ್ಸ್. ಆ ಭವಿಷ್ಯತ್ತಿನ ಕೂಗನ್ನ ಕೇಳಿಸ್ಕೊಂಡು ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮೊದಲನೇದಾಗಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಂಡಿದೀವಿ, ಅದರ ಮುಖಾಂತರ ಸಂತೋಷವನ್ನ ಪಡ್ಕೊಂಡಿದೀವಿ. ಶಾಂತಿ, ಪ್ರಶಾಂತತೆ, ನಿರ್ಮಲತೆ ನಮ್ಮಲ್ಲಿ ಹೆಚ್ಚಾದಾಗ ನಮ್ಮಲ್ಲಿ ಇರ್ತಕ್ಕಂಥ ನಿರಾಸೆಯನ್ನ ಕಳ್ಕೊಂಡಿದೀವಿ. ನಿಸ್ಪೃಶ್ಯತೆ, ನಾವು ಅಸಹಾಯಕರು ಅನ್ನೋ ಭಾವದಿಂದ ಹೊರ ಬಂದಿದೀವಿ. ಅದೇ ರೀತಿ ಹತಾಶೆ, ಯಾಕಪ್ಪ ಈ ಜೀವನ ಅಂತಕ್ಕಂಥ ಹತಾಶೆಯಿಂದ ಕೂಡ ನಾವು ಹೊರ ಬರ್ತೀವಿ. ಆಲಸ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿಯೋದೇ ಇಲ್ಲ. ನಾವು ಯಾವಾಗ್ಲೂ ಕೂಡ ಚೈತನ್ಯ ಭರಿತರಾಗಿದ್ದಾಗ, ಸಜೀವ ಕಳೆ ನಮ್ಮಲ್ಲಿ ಇದ್ದಾಗ, ಜೀವಂತಿಕೆ ಅನ್ನೋದು ನಮ್ಮಲ್ಲಿ ಇದ್ದಾಗ ಆಲಸ್ಯ ಅನ್ನತಕ್ಕಂಥದ್ದು ತಂತಾನೆ ಹಿಮ್ಮುಖವಾಗಿ ಚಲಿಸ್ತದೆ. ಅದೇ ರೀತಿ ಸೋಮಾರಿತನ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿಯೋದೇ ಇಲ್ವಾ. ಜಡತ್ವ ಅಂತಕ್ಕಂಥದ್ದು ಯಾವುದೇ ಕೆಲಸವನ್ನ ಮಾಡೋಕೆ ಆಲಸ್ಯ, ನಿರಾಸೆ ಅಂತಕ್ಕಂಥ ಜಡತ್ವ ಅಂಶಗಳು ನಮ್ಮಲ್ಲಿ ಉಳಿಯೋದಿಲ್ಲ, ಕ್ರಮೇಣ ದೂರವಾಗಿ ಹಿಮ್ಮುಖ ಚಲನೆಯನ್ನ ಪ್ರಾರಂಭ ಮಾಡ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಎಲ್ಲ ಅವಶ್ಯಕತೆಗಳಿಗೂ ಪರಿಷ್ಕಾರವು ಭವಿಷ್ಯತ್ತು. ನಾವು ಏನಾದ್ರೂ ನಮ್ಮ ಅವಶ್ಯಕತೆ ಅಂತಕ್ಕಂಥದ್ದು ಇದ್ರೆ ಅದರ ಎಲ್ಲ ಪರಿಷ್ಕಾರ ಅಂತಕ್ಕಂಥದ್ದು ಭವಿಷ್ಯತ್ತಲ್ಲಿ ಇದೆ. ಭವಿಷ್ಯತ್ತಿನಲ್ಲಿ ನಮ್ಮ ಸಂತೋಷ, ಆನಂದ, ವೈಭವಗಳೆಲ್ಲವೂ ಇರುತ್ತದೆ. ನಾವು ಇವೆಲ್ಲ ಉಡುಗೊರೆಗಳನ್ನ ಹೊತ್ತು ಅಮರತ್ವದ ಎಡೆಗೆ ನಮ್ಮ ಪಯಣ ಸಾಗಿಸಿದ್ದೇ ಆದ್ರೆ ನಮ್ಮ ಭವಿಷ್ಯತ್ತಿನಲ್ಲಿ ಏನಿರ್ತದೆ ಅನ್ನೋದ್ರ ಬಗ್ಗೆ ಎಷ್ಟು ಆನಂದವಾಗಿ ತಿಳಿಸಿದ್ದಾರೆ ನೋಡಿ ಮಾಸ್ಟರ್. ಸಂತೋಷನೇ ಇರ್ತದೆ, ಆನಂದ ಇರ್ತದೆ, ವೈಭವಗಳೆಲ್ಲವೂ ಇರ್ತದೆ. ವೈಭೋಗ ಅಂದ್ರೆ ತಿಳಿತಲ್ಲ ಮಾಸ್ಟರ್ಸ್, ಎಲ್ಲವೂ ಬಂದ್ಬಿಡ್ತದ್ರ ಸಿರಿ ಸಂಪತ್ತು, ಧನ ಧಾನ್ಯ ಎಲ್ಲದೂ ಕೂಡ ಬಂದ್ಬಿಡ್ತು. ಭವಿಷ್ಯತ್ತೇನೆ ನಮ್ಮ ದೃಕ್ಪಥವಾಗಿರುತ್ತದೆ. ಆ ಭವಿಷ್ಯತ್ತೇ ನಮ್ಮ ದುರ್ಪಥವಾಗಿರುತ್ತದೆ. ನಮ್ಮ ಎಲ್ಲ ಕನಸುಗಳನ್ನು, ಸ್ವಪ್ನಗಳನ್ನು ಈಡೇರಿಸುವುದು ಭವಿಷ್ಯತ್ತು ಮಾತ್ರ. ನಾವೇನಾದ್ರೂ ಹೀಗೆ ಜೀವನ ಮಾಡ್ಬೇಕು ಅನ್ನೋ ಕನಸಿದ್ದೇ ಆದ್ರೆ, ಕಂಡಿದ್ದೇ ಆದ್ರೆ ಅವುಗಳನ್ನೆಲ್ಲ ಈಡೇರಿಸ್ತಕ್ಕಂಥದ್ದು ಭವಿಷ್ಯತ್ತು ಮಾತ್ರ. ಪ್ರಾಣಶಕ್ತಿ ಕಾಲ, ಸ್ಥಳ, ಆವರಣ, ಪರಿಧಿಗಳನ್ನು ಅತಿಕ್ರಮಿಸುತ್ತದೆ. ಪ್ರಾಣಶಕ್ತಿಗೆ ಇಂತಲ್ಲೇ ಪ್ರಾಣಶಕ್ತಿ ಹೆಚ್ಚಾಗಿರ್ಬೇಕು, ಇಂತಲ್ಲೇ ಇಷ್ಟೇ ಪರಿಧಿ ಅಂತಕ್ಕಂಥದ್ದು ಏನೂ ಇಲ್ಲ. ಅವುಗಳನ್ನೆಲ್ಲ ಮೀರಿ ದಾಟಿ ಮಾನವನು ಸ್ಥಳ, ಕಾಲ, ಪದಾರ್ಥಕ್ಕೆ ಪರಿಮಿತನಾಗಿ ಇರದೆ ಭವಿಷ್ಯತ್ ಅನಂತತ್ವದ ಕಡೆಗೆ ದೃಷ್ಟಿ ಸಾರಿದಾಗ ಆತನು ತನ್ನ ಪ್ರಾಣಶಕ್ತಿ ಸಂಗ್ರಹವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಭವಿಷ್ಯತ್ತಿನ ಅನಂತತ್ವದ ಗಡಿಗೆ ನಾವಿವೆಲ್ಲ ಉಡುಗೊರೆಗಳನ್ನು ಒತ್ತು ನಾವು ದೃಷ್ಟಿಯನ್ನು ಸಾಗಿಸಿದಾಗ ಪ್ರಾಣಶಕ್ತಿಯ ಸಂಗ್ರಹವನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನು ನಮ್ಮಲ್ಲಿ ಹೆಚ್ಚು ಪ್ರಾಣಶಕ್ತಿ ಇದ್ದಾಗ ಈ ಉಡುಗೊರೆಗಳು ದೊರೀತಾ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಉಡುಗೊರೆ ಈ ಲಕ್ಷಣಗಳು ನಮ್ಮಲ್ಲಿದ್ದಾಗ ಯಥೇಚ್ಛ ಪ್ರಾಣಶಕ್ತಿ ದೊರೆತಕ್ಕಂಥದ್ದು ಒಂದಕ್ಕೊಂದು ಪೂರಕ. ಒಂದೇ ನಾಣ್ಯದ ಎರಡು ಮುಖಗಳು ಹೇಗೆ ಮಾಸ್ಟರ್ಸ್, ಹಾಗೆ ನಮ್ಮಲ್ಲಿ ಈ ಎಲ್ಲ ಲಕ್ಷಣಗಳಿದ್ದಾಗ ಯಥೇಚ್ಛವಾಗಿ ಪ್ರಾಣಶಕ್ತಿ ಬರ್ತಾ ಹೋಗ್ತದೆ. ನಮ್ಮಲ್ಲಿ ಆ ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ಈ ಎಲ್ಲಾ ಲಕ್ಷಣಗಳು ನಮ್ಮಲ್ಲಿ ಮೈಗೂಡಿಸ್ಕೊಳ್ತಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನು ತನ್ನ ಪ್ರಾಣಶಕ್ತಿ ಸಂಗ್ರಹವನ್ನು ಪಡೆದು ಸುಮ್ಮನೆ ಕುಳಿತುಕೊಳ್ಳದೆ ಅದಕ್ಕೆ ಸ್ವಾತಂತ್ರ್ಯವನ್ನು ಅನುಮತಿಸಿದಾಗ ಆ ಪ್ರಾಣಶಕ್ತಿ ನಿಕ್ಷೇಪವು ಮತ್ತಷ್ಟು ಪ್ರವೃದ್ಧವಾಗುತ್ತಾ ಉಡುಗೊರೆಗಳನ್ನು ನೀಡುವ ಮನುಷ್ಯನಂತೆ, ವರ ಪ್ರಧಾನದಂತೆ, ಪದ್ಮಸೂತ್ರ ಅಂದ್ರೆ ಸದ್ಧರ್ಮ ಪುಂಡರಿಕ, ಲೋಟಸ್ ಸೂತ್ರ ವರ್ಣಿಸುವ ವಜ್ರಗಳ ಗೋಪುರ ಶಿಖರದಂತೆ ಸಜ್ಜುಗೊಳ್ಳುತ್ತಾನೆ.
ಮಾನವನು ತನ್ನಲ್ಲಿ ಪ್ರಾಣಶಕ್ತಿಯನ್ನ ಯಥೇಚ್ಛವಾಗಿ ಪಡೆದಾದ ನಂತರ ಸುಮ್ಮನೆ ಕುತ್ಕೋಬಾರ್ದು, ಅದಕ್ಕೆ ಸ್ವಾತಂತ್ರ್ಯವನ್ನ ನೀಡಬೇಕು. ಇವೆಲ್ಲ ಏನು ಸತ್ಕಾರ್ಯಗಳು, ಲೋಕ ಕಲ್ಯಾಣ ಕಾರ್ಯಗಳನ್ನ ಹೇಳಿದ್ವಲ್ಲ ಮಾಸ್ಟರ್ಸ್, ಅವುಗಳನ್ನ ಮಾಡೋ ನಿಟ್ಟಿನಲ್ಲಿ ನಾವು ಚಲಿಸಿದಾಗ ಪ್ರಾಣಶಕ್ತಿ ನಿಕ್ಷೇಪ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ಪ್ರಬುದ್ಧ ಆಗುತ್ತಾ ಉಡುಗೊರೆಗಳನ್ನು ನೀಡುವ ಮನುಷ್ಯನಂತೆ ಕರ್ತವ್ಯವನ್ನು ನಿರ್ವಹಿಸುತ್ತೆ. ವರ ಪ್ರಧಾನದಂತೆ ಅಂದುಕೊಂಡಿದ್ದೆಲ್ಲ ಮಾತೇ ಮಂತ್ರ ಆಗುತ್ತೆ. ಮಾತಲ್ಲಿ ಆಲೋಚನೆ ಮಾಡಿದ್ದುತ್ತಂತ ಹೇಳ್ತದೆ. ಏನ್ ಕಲ್ಪವೃಕ್ಷ, ಕಾಮಧೇನು ಅಂತ ಎಲ್ಲ ನಾವೆಲ್ಲ ಕಥೆಗಳಲ್ಲಿ ಕೇಳ್ತಿದ್ವಲ್ಲ ಮಾಸ್ಟರ್ಸ್, ಅವನ್ನೆಲ್ಲ ನಮಗ್ ನಾವೇ ವರ ಪ್ರಧಾನವನ್ನು ಮಾಡ್ಕೋಬಹುದು. ಪದ್ಮಸೂತ್ರ ಅಂತಕ್ಕಂಥದ್ದು, ಸದ್ಧರ್ಮ ಪುಂಡರೀಕ ಅಂತಕ್ಕಂಥದ್ದು, ಅದು ಒಂದು ಪ್ರಭಾವಶಾಲಿ ಪೂಜ್ಯ ಬೌದ್ಧ ಮಹಾಯಾನ ಸೂತ್ರಗಳಲ್ಲಿ ಒಂದು ಮಾಸ್ಟರ್ಸ್. ಅದು ಸದ್ಧರ್ಮ ಅಂತಕ್ಕಂಥ ಪದ್ಮಸೂತ್ರ ಅಂತಕ್ಕಂಥದ್ದು, ಅದನ್ನ ಬಿಳಿ ಕಮಲ ಸೂತ್ರ ಅಥವಾ ಕಾನೂನು ಸೂತ್ರ ಅಂತಾನೂ ಕೂಡ ಕರೀತಾರೆ ಮಾಸ್ಟರ್ಸ್. ಅದಕ್ಕೆ ಲೋಟಸ್ ಸೂತ್ರ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ. ಇದನ್ನ ಶಾಕ್ಯ ಮುನಿಗಳು ಬುದ್ಧನ ಅಂತಿಮ ಬೋಧನೆಯನ್ನೊಳಗೊಂಡಂತಹದ್ದನ್ನ ಬೌದ್ಧ ಧರ್ಮದಲ್ಲಿ ಬುದ್ಧನ ವ್ಯಕ್ತಿತ್ವ ಎರಡರ ಅಮೂಲ್ಯಾಗ್ರ ಪುನರ್ವಿಮರ್ಶೆಯ ಸೂತ್ರ ಇದು ಲೋಟಸ್ ಸೂತ್ರ ಅಂತಕ್ಕಂಥದ್ದು. ಅದರಲ್ಲಿ ಹೇಳಿದಾರಂತೆ ಮಾಸ್ಟರ್ಸ್, ಈ ಪ್ರಾಣಶಕ್ತಿಯನ್ನ ಪಡೆದು ವ್ಯಕ್ತಿ ಹೇಗಾಗ್ತಾನೆ ಅಂದ್ರೆ ವಜ್ರ ಗೋಪುರ ಶಕ್ರ. ವಜ್ರವನ್ನ ಯಾವುದರಿಂದಲೂ ಕೂಡ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ ಮಾಸ್ಟರ್ಸ್, ಅಂತ ವಜ್ರಗಳ ಗೋಪುರದ ಶಿಖರದಂತೆ ನಿರ್ಮಾಣ ಆಗ್ತಾನೆ, ಅತ್ಯುನ್ನತ ಶಿಖರದ ರೀತಿ ಸಜ್ಜುಗೊಳ್ಳುತ್ತಾನೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಈ ಮಾಹಿತಿಯನ್ನ ಗ್ರಹಿಸೋದ್ರ ಜೊತೆಗೆ ಅಳವಡಿಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಪಯಣ ಸಾಗಲಿ ಅಂತ ಹೇಳ್ತಾ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಅವಕಾಶಕ್ಕಾಗಿ ಈ ವೇದಿಕೆಯಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಈ ಜ್ಞಾನವನ್ನು ಇದುವರೆಗೂ ಕೇಳಿದಂತ ಎಲ್ಲ ನನ್ನ ಆತ್ಮದೇವರುಗಳಿಗೂ ಕೂಡ ಅನಂತ ಪೂರ್ವಕ ಧನ್ಯವಾದಗಳು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸರಿ ಧನ್ಯವಾದಗಳು. ಅದ್ಭುತವಾದ ಜ್ಞಾನ ಹಂಚಿದ್ರಿ ಇವತ್ತನು. ಸೊ ಈ ಪ್ರಾಣಶಕ್ತಿ ಸುಮಾರು ಐ ಥಿಂಕ್ 30 ಚಾಪ್ಟರ್ಸ್ ಇದೆ ಇದು, ಈ ಬುಕ್ 30 ಚಾಪ್ಟರ್ಸ್. ಅಂದ್ರೆ ಪ್ರಾಣಶಕ್ತಿ ಬಗ್ಗೆ ಎಷ್ಟು ಸವಿವರವಾಗಿ ಬಂದಿದೆ ಅಂದ್ರೆ, ಇದನ್ನು ತಿಳ್ಕೊಂತ ಹೋದ್ರೆ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ಈ ಪ್ರಾಣಶಕ್ತಿಗೆ ಕನೆಕ್ಷನ್ ಇರ್ತದೆ. ಅದಕ್ಕೋಸ್ಕರ ನಾವು ಇನ್ನೂ ಪ್ರತಿಯೊಂದು ವಿಷಯವನ್ನು ಹಲವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲಿ ಈ ಪ್ರಾಣಶಕ್ತಿಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಆವಾಗಲೇ ನಮಗೂ ಇದರ ಫಲಿತ ನಮಗೂ ಲಭ್ಯವಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು, ಈಗ ಮೇಡಮ್ ಹೇಳ್ತಾ ಇದ್ರು, ಎಷ್ಟು ಅಂದ್ರೆ ಒಂದು ಪ್ರಾಣಶಕ್ತಿ ಇದ್ರೆ ಎಷ್ಟೆಲ್ಲ ಲಕ್ಷಣಗಳು ನಮ್ಮಲ್ಲಿ ಹೊಂದಬಹುದು ಅಂತ. ಸೊ ನೀವು ನೋಡಿದ್ರೆ ಆ ಪ್ರಾಣಶಕ್ತಿ ಪ್ರತಿಯೊಂದು ಕಾರಣ ಆಗಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರಾಣಶಕ್ತಿ ಇದ್ರೇನೆ ನಿಮ್ಮ ಪೀನಿಯಲ್ ಗ್ಲ್ಯಾಂಡ್, ಅಂದ್ರೆ ಅದೊಂದು 3ನೇ ಕಣ್ಣು ಅಂತ ಹೇಳ್ತೀವಿ, ಪೀನಿಯಲ್ ಗ್ಲ್ಯಾಂಡ್, ಪೀನಿಯಲ್ ಗ್ರಂಥಿ, ಅದನ್ನು ಸಹ ಆಕ್ಟಿವೇಟ್ ಆಗುತ್ತೆ. ಇಲ್ಲಾಂದ್ರೆ ಆಕ್ಟಿವೇಟ್ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ರೈಟ್.